ನೀವು ಸಾಯಲು ಕಲಿಯಿರಿ ಅನ್ನೋ ಒಂದು ಬಗ್ಗೆ ಬರೆದಿದ್ದೀರಾ ನೀವು. ನಾವು ಬದುಕಲು ಕಲಿಯಿರಿ ಅನ್ನೋದ್ರ ಬಗ್ಗೆ ಓದಿದ್ದೀವಿ. ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು ಅಂತ ಹೇಳ್ತಾನೆ ಅಕ್ಕಮದೇವಿ. ಹಾಗೆ ನಾ ಹುಟ್ಟಿದಲ್ಲೇ ಬಂದದ್ದು. ಈ ನಾನು ಸಾಯ್ಬೇಕು. ಸಾಯಲು ಅಂದರೆ ನಾನು ಅನ್ನೋ ಒಂದು ಅಹಂಕಾರ ಕಳಿಬೇಕು ಅಂತ ಹೇಳಿದೆ ಅಷ್ಟೇ, ಶರೀರ ಅಲ್ಲ. ಅಂದರೆ ಎಲ್ರಿಗೂ ಅದು ಸಾಧ್ಯನಾ ಅನ್ನೋದು ಪ್ರಶ್ನೆ ಬರುತ್ತೆ. ಮನುಷ್ಯ ಜನ್ಮ ಸಾರ್ಥಕ ಮಾಡ್ಕೋಬೇಕು ಅಂತ ಮನಸ್ಸಿತ್ತು ಬರ್ತದಲ್ಲ, ಪ್ರತಿಯೊಬ್ಬರಿಗೂ ಸಾಧ್ಯ ಅದು. ಏನು ಗುಣಾಕಾರ ಭಾಗಾಕಾರ ಇಲ್ಲದ್ರಾಗ ಇಷ್ಟ ಮೈನಸ್ ಮಾಡಿಬಿಟ್ರೆ ಸಾಕು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ಧಾರವಾಡದ ಸರ್ವಾರ್ಪಣ ಆಶ್ರಮದ ಮುಖ್ಯಸ್ಥರು ಮತ್ತು ಯೋಗಿಗಳು ಆಗಿರುವಂಥ ಯೋಗಿ ಸುರೇಂದ್ರಾನಂದ ಹಂಸ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ, ವೆಲ್ಕಮ್ ಟು ದ ಶೋ. ನಮಸ್ತೆ. ನಿಮ್ಮ 4 ಪುಸ್ತಕಗಳಲ್ಲಿ ಒಂದು ಪುಸ್ತಕ ಶವವಾಹಕನೊಬ್ಬನ ಸತ್ಯ ಸಂದೇಶ ಅಂಥೇಳಿ, ಹೆಸರೇ ಬಹಳ ವಿಶಿಷ್ಟವಾಗಿದೆ. ನಾನು ಗ್ಲಾನ್ಸ್ ಮಾಡಿದ್ದೀನಿ, ಓದೋಕ್ಕಾಗಿಲ್ಲ, ಬಟ್ ಖಂಡಿತ ಓದ್ತೀನಿ ಅದನ್ನು. ಅದರಲ್ಲಿ ಒಂದು ಲೇಖನದಲ್ಲಿ ನೀವು ಸಾಯಲು ಕಲಿಯಿರಿ ಅನ್ನೋ ಒಂದು ಬಗ್ಗೆ ಬರೆದಿದ್ದೀರಾ ನೀವು. ನಾವು ಬದುಕಲು ಕಲಿಯಿರಿ ಅನ್ನೋದ್ರ ಬಗ್ಗೆ ಓದಿದ್ದೀವಿ. ಸಾಯಲು ಕಲಿಯಿರಿ ಅನ್ನೋದ್ರ ಬಗ್ಗೆ ಬರಿಬೇಕಂತ ಅನಿಸಿದ್ದು ಯಾಕೆ ನಿಮಗೆ? ಇದು ಭಾಳ ಕೇಳೋ ಪ್ರಶ್ನೆ. ಎಲ್ಲರೂ ಬದುಕಬೇಕು ಅಂತಾರೆ, ಬದುಕಲು ಕಲಿಯಿರಿ ಅಂತ ಬರೀತಾರೆ. ನಾನು ಸಾಯಲು ಕಲಿಯಿರಿ ಅಂತ ಬರೆದುಬಿಟ್ಟಿದ್ದೆ. ಒಂದು ಆರ್ಟಿಕಲ್ ಬರೆದಿದ್ದೆ, ಅದ್ರ ಬಗ್ಗೆ ಪ್ರಸ್ತಾವನೆ ಮಾಡಿದ್ರಾಗ. ಈಗ ನೋಡಿರಿ, ವ್ಯವಹಾರ ಆಡಬೇಕಾದ್ರೆ ಪ್ರತಿಯೊಂದಕ್ಕೂ ಸಾಯಬೇಕು. ಯಾಕಂದರೆ ಈಗ ನಾವು ಇದ್ದೀವಿ, ಈಗ ಇಲ್ಲಿದ್ದೀವಿ. ನಾವು ಸತ್ರ ಎಲ್ಲ ಏನಾಗ್ತೀವಿ, ಸೂಕ್ಷ್ಮ ಶರೀರ ಇರ್ತದೆ. ಓಕೆ, ಎಲ್ಲಿ ಹೋಗೋದಿಲ್ಲ, ನಮ್ಮ ಸೂಕ್ಷ್ಮ ಶರೀರ ಇಲ್ಲೇ ಇರ್ತದೆ. ಎಲ್ಲಿವರೆಗೆ ಮೋಕ್ಷ ಆಗೋದಿಲ್ಲ ಅಲ್ಲಿವರೆಗೆ ಮತ್ತೆ ತಿರುಗ್ತಾ ಪಾಪ ಪುಣ್ಯ ಸಂಕೋಲೆ ಒಳಗೆ ತಿರುಗ್ತಾನೆ ಇರೋದು. ಓಕೆ, ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರ. ಸ್ಥೂಲ ಶರೀರ ಈಗ ಇರುವಂಥದ್ದು. ಹೌದು. ಸೂಕ್ಷ್ಮ ಶರೀರ ಇದು ಬಿದ್ದ ಮೇಲೆ ಉಳಿಯುವಂಥದ್ದು ಸೂಕ್ಷ್ಮ ಶರೀರ. ಅದನ್ನೇ ಆತ್ಮ ಅಂತ ಕರಿತೀವಿ. ಹೌದು. ಪಂಚಭೂತಗಳದ ಏನು ಪಡ್ಕೊಂಡಿರ್ತಾರಲ್ಲ, ಪಂಚಭೂತಗಳಿಗೆ ಸರಬರಾಜು ಆಗ್ತದೆ. ಗಾಳಿದು ಗಾಳಿಗೆ, ನೀರಿನ ನೀರಿಗೆ, ಅಗ್ನಿದ ಅಗ್ನಿಗೆ ಎಲ್ಲ ಹೋಗ್ತದೆ. ಎಲ್ಲ ಸ್ಪೇಸ್ನಾಗ ಇಲ್ಲೇ ಇರ್ತದೆ. ಎಲ್ಲೂ ಜಾದುವಾಗಿ ಮಾಯಾಗಿ ಹೋಗೋದಿಲ್ಲ. ಅದು ಶರೀರ ನಿರ್ಮಾಣ ಏನಾಗಿರ್ತದೆ ಪಂಚಭೂತಗಳಿಂದ, ಅದು ಪಂಚಭೂತಗಳಿಗೆ ವಿಲೇವಾರಿ ಆಗ್ತದೆ. ಓಕೆ. ಕೊನೆಗೆ ಶೇಷ ಉಳಿದು ಒಳಗೆ ಜೀವಾತ್ಮ ಉಳಿತಲ್ಲ, ಆತ್ಮ ಅನ್ನೋದು. ಆತ್ಮ ಅನ್ನೋದೇನು ಮನುಷ್ಯನ ಸಂಘಾತದಿಂದ ಆಗಿದ್ದದು. ಆತ್ಮ ಅನ್ನೋದು ಮನುಷ್ಯನ ಸಂಘಾತದಿಂದ ಉಳಿತದೆ. ಜೀವಾತ್ಮ ಮನುಷ್ಯನ ಸಂಘಾತ ಪಾಪ ಪುಣ್ಯಗಳು ಇರ್ತಾವಲ್ಲ, ನಾವು ಕರ್ಮಗಳ ಸಂಘಾತದಿಂದ ಪ್ರಾರಬ್ಧಾನುಸಾರ ಅವೆಲ್ಲ ಜೋಡಣೆಯಾಗಿ ಎಲ್ಲ ಕೂಡಿಕೊಂಡು ಒಗ್ಗಟ್ಟಿಸಿಕೊಂಡು ಕರ್ಮಶೇಷಗಳು ಉಳಿದಿರ್ತಾವೆ. ಕರ್ಮಶೇಷ ಅನ್ಬೋದು. ಅದಕ್ಕೆ ಮಾಡಿದ ಒಳ್ಳೆಯದು ಕೆಟ್ಟದ್ದು ಎರಡೂ ಶೇಖರಣೆ ಇರ್ತಾವೆ. ಆ ಎರಡೂ ಶೇಖರಣೆ ಇದ್ದಾಗ ನಾವು ಅದರಿಂದ ಮುಂದೆ ಪ್ರಮೋಟ್ ಆಗಬೇಕು ಅಥವಾ ಏನಾಗ್ತದೆ ಪ್ರಮೋಷನ್ ಅನ್ನೋದು ಅದರಿಂದ ಸಿಗ್ತದೆ. ಕೆಳಗೆ ಹೋಗಬೇಕು ಅಥವಾ ಮೇಲೆ ಹೋಗಬೇಕು ಅದ್ರ ಮೇಲೆ ನಿರ್ಧರಿತ ಆಗ್ತದೆ. ಅದೇ ಕಾರಣ ಅದಕ್ಕೆ ನಾವು ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಸಾಯಲು ಕಲೀರಿ. ಸಾಯಲು ಕಲಿಯಿಂದ ನೀವು ಇದ್ದೀರಿ, ನೀವು ಮನಸ್ಸಿಗೆ ನೋವು ಆಗ್ತದೆ, ಆನಂದ ಕಲಿಸ್ತದೆ. ಮನಸ್ಸಿಗೆ ನೋವನ್ನಕ್ಕೇನೋ ನೋವನ್ನ ಪ್ರಪಂಚ ಆಯಿತು. ಬುದ್ಧ ಹೇಳಿದಾಗ ದುಃಖಮಯ ಪ್ರಪಂಚದ್ದು. ಒಂದು ಸಾಸಿವೆ ಕಾಳು ಸುಖಕ್ಕೆ 1000 ಪಾಲು ದುಃಖ ಅನುಭವಿಸ್ಬೇಕಾಗ್ತದೆ. ಓಕೆ. ದುಃಖಮಯ ಇದು ಪ್ರಪಂಚ, ದುಃಖಮಯ. ಅದಕ್ಕೆ ಬುದ್ಧ ಹೇಳ್ಕೊಂಡು ಹಿಡ್ದ ದುಃಖಮಯ ಅದ ಪ್ರಪಂಚ ಒಂದು. ಅದಕ್ಕೆ ಇದಕ್ಕೆ ಸಾಲ್ವೇಷನ್ ಅದ ಅಂತ ಹೇಳಿದ. ಏನು ಕಳ್ಕೊಳ್ಳೋದು, ಅವನು ಕಳ್ಕೊಂಡ ಶೂನ್ಯ ಅದ. ನಮಗೂ ಅದೇ ಅಪ್ಲಿಕೇಬಲ್ ಆಗ್ತದೆ. ನಾವಿಲ್ಲೇ ಎಲ್ಲ ಕಳ್ಕೊಂಡ್ಬಿಟ್ರೆ ನಾವು ಯಾವ್ದು ನೋವು ಆಗ್ತದೆ, ನನಗೆ ನೋವು ಆಗ್ತದೆ. ನಾನೇ ಇಲ್ಲ, ಎಲ್ಲಿ ನೋವು ಆಗ್ತದೆ? ನಾನೇ ಇಲ್ಲ ಅನ್ಬೇಕು, ನೋವು ಎಲ್ಲ ಆಗಬೇಕು. ಎಲ್ಲಿವರೆಗೆ ತಲೆ ಇರ್ತದೆ ತಲೆನೋವು ಇರ್ತದೆ, ಎಲ್ಲಿ ಕೈಕಾಲು ಇರ್ತದೆ ಅಲ್ಲಿವರೆಗೆ ನೋವು ಇರ್ತದೆ. ಓಕೆ. ಅವಿಲ್ಲ ಅಂದಾಗ ಏನೂ ಆಗೋದಿಲ್ಲ. ಭಾವ ಬರೀ ಮನುಷ್ಯನ ಭಾವ ನಿರ್ಭಾವ ಆಗಿಬಿಟ್ರೆ ಏನೂ ಇಲ್ಲಿರೋದಿಲ್ಲ. ಇವೆಲ್ಲ ಮನುಷ್ಯನಿಗೆ ನಿರ್ಮಾಣ ಮಾಡ್ಕೊಂಡಿರ್ತಲ್ಲ. ಅದೀಗ ಮನೆಯವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷ ಯೋಗ ಅಂತಂತಾರೆ. ಬಂಧ ಮೋಕ್ಷಕ್ಕೆ ಕಾರಣ ಮನಸ್ಸು. ಆ ಮನಸ್ಸಿಂದನೇ ವ್ಯವಹಾರ ನಮ್ದು ನಡೆಯೋದು. ನಮ್ಮ ಮನಸ್ಸಿನಿಂದನೇ ಪಾಪಕರ್ಮಗಳು ಪುಣ್ಯಕರ್ಮಗಳು ಘಟಿಸೋದು. ಆ ಮನಸ್ಸು ಇಲ್ಲಂದ್ರೆ ಏನಾಗೋದಿಲ್ಲ. ಅದಕ್ಕೆ ಏನಂದ್ರೆ ಈ ಜಗತ್ತಿನಾಗ ಮತ್ತು ಅದನ್ನು ಮುಂದೆ ಇದನ್ನು ವಿಚಾರ ಮಾಡಬೇಕಾದ್ರೆ ಭಾಳ ದೊಡ್ಡದದ.
ಯಾಕಂದರೆ ಪ್ರಪಂಚ ನಿರ್ಮಾಣವಾಗಿದ್ದೊಂದಿಗೆ ನಮಗೆ ಇಲ್ಲಿ 3 ಶಕ್ತಿಗಳು ಬಂದವು. ಸತ್ವ ರಜ ತಮ 3 ಶಕ್ತಿಗಳು ನಾವು ಮನುಷ್ಯರು ಬದುಕಿದ್ವಿ. ನಮಗೆ ಈ ಹೋರಾಟ ನಡೀತದೆ ಇದ್ರೊಳಗೆ. ಸತ್ವ ರಜ ತಮ 3 ಏನದ ತ್ರಿಗುಣಗಳು. ಈಗ ತ್ರಿಗುಣಗಳು ಯಾಕೆ ವಿಭೂತಿ ಹಚ್ತಾರೆ, ಯಾಕೆ ತ್ರಿಗುಣಗಳು? ಈ ತ್ರಿಗುಣಗಳಿಂದ ನಮ್ಮದಾಗಿದೆ. ಓಕೆ. ಗುರು ಇದ್ದವ ಏನು ಮಾಡ್ತಾನೆ, ತ್ರಿಗುಣಾತೀತಂ ಗಗನ ಸದೃಶಂ ಸದ್ಗುರು ತಮ್ಮ ನಮ್ಮಿ ಅಂತಂತಾರೆ. ಗುರು ಇದ್ದವನಲ್ಲಿ ತ್ರಿಗುಣಗಳು ಇರೋದಿಲ್ಲ, ಕಳ್ಕೊಂಡ್ಬಿಟ್ಟಿರ್ತಾನೆ. ಈ 3 ಲೋಕ 3 ಇದನ್ನೇ ಇಲ್ಲ, ಸತ್ವನೂ ಇಲ್ಲ, ರಜ ಇಲ್ಲ, ತಮ ಇಲ್ಲ, 3 ಇಲ್ಲ. ಆ ಕಳ್ಕೊಂಡಾಗ ಸ್ಪೇಸ್ ಇದು ನಿತ್ಯ ಶುದ್ಧ ಬುದ್ಧ ವಸ್ತು ಇಲ್ಲೇ ಅದ. ಯಾವುದಲ್ಲ ಅದು ಹೌದು ಅಂತ ಹೇಳಿಲ್ಲ ನಾನು, ಅಲ್ಲೇ ಅದ. ಇವು 3 ಕಳ್ಕೊಬೇಕಾಗೈತೆ ನಾವು. ಅದರಿಂದ ಅದನ್ನು ನಾವು ಸರಿಯಾದ ರೀತಿಯಿಂದ ತುಗಿಸ್ಕೊಂಡು ಕಳ್ಕೊಬೇಕಾಗ್ಯದ. ಅವು ಅದಕ್ಕೋಬೇಕಾದ್ರೆ ಸಾಯಲು ಕಲೀರಿ ಅಂತಂದ್ರೆ ಈಗ ನಮಗೆ ಯಾರಾದರೂ ಬರ್ತಾರೆ, ನಾನು ಮಾಡಿದೆ ನಂದು ಇದು ನಂದು, ಈ ಆಸ್ತಿ ನಂದು, ಇದು ನಂದು, ಈ ನನ್ನ ಮಗ ನಾನು ಅಂತಂದ್ರೆ ಯಾವಾಗ ನಾನು ಅಂತ ಬಂದಾಗ ಅಂತಲ್ಲ, ಬಿಲಾಂಗಿಂಗ್ಸ್ ಬಂದು ನಂತರ ನಾನು ಅಂದಾಗ ನನ್ನದು ಬಂತು, ನನ್ನದು ಬಂದಾಗ ಎಲ್ಲ ಬಂದ್ಬಿಟ್ಟು. ಈಗ ಅಕ್ಕಮಹಾದೇವಿ ಹೇಳ್ತಾಳೆ, ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು ಅಂತ ಹೇಳ್ತಾನೆ ಅಕ್ಕಮಹಾದೇವಿ. ಹಾಗೆ ನಾ ಹುಟ್ಟಿದಲ್ಲೇ ಬಂದದ್ದು. ಈ ನಾನು ಸಾಯ್ಬೇಕು, ಅರ್ಥಾತ್ ಅಹಂಕಾರ ಅಳಿಬೇಕು. ನಾನು ಅಂಬೋದು ಅಹಂಕಾರ. ಸಾಯ್ಬೇಕಂದ್ರೆ ನಾನು ಸಾಯ್ಬೇಕು. ಓಕೆ. ಶೇಷ ಮುಂದೆ ಏನು ಹೇಳುತ್ತು, ಭೂಮ ಅಹಂಕಾರ ಅಂತ. ಇದಕ್ಕೆ ಈ ಬ್ರಹ್ಮಾಂಡದೊಳಗೆ ಏನದಲ್ಲ ಅದಕ್ಕೆ ಭೂಮ ಅಹಂಕಾರ. ಇದಕ್ಕೆ ನಮ್ಮದು ಕ್ಷುದ್ರ ಅಹಂಕಾರ ಅಂತೀವಿ ನಾವು. ಮನುಷ್ಯನಿಗೆ ನಾನು ಅಂತ ಬಂದಲ್ಲ, ಹುಟ್ಟದಲ್ಲ ನಾನು ನಂದು ಬಂದುಬಿಡ್ತದೆ. ಇದು ಕಳ್ಕೊಂಡ್ಬಿಟ್ರೆ ಶೇಷ ಉಳಿದು ನಿತ್ಯ ಶುದ್ಧ ಬದಲಿಸ್ತಾನೆ. ಬುದ್ಧ ಕಂಡುಕೊಂಡಿದ್ದು ಅದನ್ನ, ಅದು ಬಿಟ್ಟ ಮ್ಯಾಗ ಏನು ಉಳಿತು, ಅಷ್ಟೇ ಉಳಿದು. ಓಕೆ. ಅದಕ್ಕೆ ನೈತಿವಿದ್ಯೆ ಅಂತ ಇದು ಇದಂತ ಸಾಯಲು ಕಲೀರಿ ಅಂತ. ಗುರುಗಳೇ, ಸಾಯಲು ಕಲೀರಿ ಅಂತ ತಾವು ಹೇಳ್ತಾ ಇದ್ರಿ. ಅದ್ರ ಜೊತೆಗೆ ನೀವು ಅಂದರೆ ನಾನು ಸಾಯಲು ಅಂದರೆ ನಾನು ಅನ್ನೋ ಒಂದು ಅಹಂಕಾರ ಕಳಿಬೇಕು ಅಂತ ಹೇಳಿದ್ರಿ. ಅಷ್ಟೇ, ಶರೀರ ಅಲ್ಲ. ಹಾಂ, ಅಹಂಕಾರ ಕಳೆದ್ಮೇಲೆ ನೀವು ಒಂದು ನಾನು ಅನ್ನೋ ಅಹಂಕಾರ ಕಳೆದ್ಮೇಲೆ ಒಂದು ಉಳಿತು ಅಂತ ಹೇಳಿದ್ರಲ್ಲ, ಭೂಮ ಅಹಂಕಾರ ಏನದು ಹಂಗಾದ್ರೆ? ಭೂಮ ಅಹಂಕಾರ ಅಂದರೆ ಏನು ಬ್ರಹ್ಮಾಂಡ ತುಂಬ ವ್ಯಾಪಿಸಿದಲ್ಲ, ಅದು. ಓಕೆ ಓಕೆ ಓಕೆ. ಇದು ನಾವು ಸಂಕುಚಿತ ಅಹಂಕಾರ, ಇದು ಶುದ್ಧ ಅಹಂಕಾರ ಅಂತೀವಿ ನಾವು. ಇಂಡಿವಿಜುವಲ್ ಜೀವಾತ್ಮ ಅಂತ ಅದಕ್ಕೆ ಪರಮಾತ್ಮ ಎಲ್ಲ ಸರ್ವವ್ಯಾಪಿ. ಓಕೆ ಓಕೆ, ಅಷ್ಟೇ. ಓಕೆ. ಈ ಇವರು ನಿಮ್ಮ ಆತ್ಮಜ್ಞಾನಿ ಅಂತರಂಗ ಕೃತಿಯಲ್ಲಿ ಬನ್ನಂಜೆ ಗೋವಿಂದಾಚಾರ್ಯರು ಒಂದು ಟಿಪ್ಪಣಿ ಬರ್ತಾರಲ್ಲ, ಅಹಂಕಾರ ಇರಬೇಕು, ಅಹಂಕಾರ ಅಳಿಬೇಕು. ಇದೇನಾದು ನೀವು ಹೇಳಿ? ಹಾಂ, ಅದೇ ಆ ಅಹಂಕಾರ ಇರಬೇಕು, ಅಹಂಕಾರ ಅಳಿಬೇಕು ಅಂತದಲ್ಲ. ಆ ಬುಕ್ ಪ್ರಸ್ತಾವನೆ ಮಾಡಿ ನಾನು. ಅದಕ್ಕೆ ಬನ್ನಂಜಿಯವರು ನನಗೆ ಇದು ತುಂಬ ಖುಷಿ ಕೊಟ್ಟ ವಿಷಯ ಅಂತ ಹೇಳ್ಯಾರ ಅವರು. ಅದಕ್ಕೆ ಅಹಂಕಾರ ಇರಬೇಕು, ಅಹಂಕಾರ ಅಳಿಬೇಕು. ಯಾಕಂದ್ರೆ ಯಾರು ಕೇಳಿದ್ರೆ ಇನ್ನು ಏನೇನಪ್ಪ ಮನುಷ್ಯ ಇವನು ಇರಬೇಕು ಅಂತಂದ್ರೆ ಮತ್ತೆ ಅಳಿಬೇಕಂತ ಹುಚ್ಚರ ಲೆಕ್ಕ ಅದು ಅಂತಂದ್ರೆ, ಹೌದಲ್ಲ? ಇದೆ ಗುಣಾಕಾರ ಭಾಕಾರ ಏನಿಲ್ಲ ಅದ್ರಾಗ. ಅದರೊಳಗಿಂದ ಇದು ಮೈನಸ್ ಮಾಡಿಬಿಟ್ರೆ ಶೇಷ ಉಳಿದು 0. ಕರೆಕ್ಟ್. 1ರಿಂದ 1 ಮೈನಸ್ ಮಾಡಿಬಿಟ್ರೆ 0 ಉಳಿಯುತ್ತೆ. ಇಷ್ಟಕ್ಕೆ ಅದು 0 ಅಂದ್ರೆ ಅದು ಭೂಮಾ ಅಹಂಕಾರ ಅದು. ಓಕೆ, ಭೂಮಿನೂ 0ನೇ. ಹೌದು, ನಾವೇ ಆಗಿರ್ತೀವಿ ಅವಾಗ ಆನಂದೋಹಂ ಅಂತಾರೆ. ಇಲ್ಲಿ ಬ್ರಹ್ಮಾಂಡದೊಳಗೆ ಉಳಿದು ಆನಂದ ಸಲ ಬಂದಿಲ್ಲ, ಅವಾಗ ಆನಂದೋಹಂ ಅಂತಾನೆ ಮನುಷ್ಯ. ಓಕೆ ಓಕೆ. ನಾನು 3ನೇ ಪ್ರಶ್ನೆ ಕೇಳ್ತೀನಿ ನಿಮಗೆ. ನಿಮ್ಮದು ಇನ್ನೊಂದು ಕೃತಿ ಇದೆ ಮನಃಶಾಂತಿ ಅಂತ ಹೇಳಿ. ಅದರಲ್ಲಿ ನೀವು ಮನಃಶಾಂತಿ ಬಗ್ಗೆ ಬರೆದಿರ ಅಂತ ಅನ್ಕೋತೀನಿ. ಈಗ ನಾನು ಮತ್ತೆ ಲಿಂಕ್ ಮಾಡ್ತೀನಿ. ನಾನು ಅನ್ನೋ ಅಹಂಕಾರ ಕಳೆದು, ಈ ಸಂಕುಚಿತ ಅಹಂಕಾರ ಕಳೆದು, ಈ ಭೂಮ ಅಹಂಕಾರ ಅದ್ರ ಜೊತೆಗೆ ಲೀನ್ ಆಗ್ಬೇಕಂತ ಹೇಳಿದ್ರಿ. ಸೊ ಅದು ಮನಃಶಾಂತಿ ಪಡೆಯೋ ವಿಧಾನನ, ಅಥವಾ ಅಂದರೆ ಎಲ್ರಿಗೂ ಅದು ಸಾಧ್ಯನಾ ಅನ್ನೋದು ಪ್ರಶ್ನೆ ಬರುತ್ತೆ. ಯಾಕಂದರೆ ಈಗ ಜನಸಾಮಾನ್ಯರಿಗೆ ಅವ್ರ ಲೈಫಲ್ಲಿ ಅವ್ರು ಬ್ಯುಸಿ ಇರ್ತಾರೆ, ಆದರೂ ಅವ್ರು ಮನಃಶಾಂತಿ ಬೇಕು ಅಂತ ಒಂದು ಆಸೆ ಇರುತ್ತೆ. ಅವ್ರು ಹೇಗೆ ಪಡಿಬೋದು? ಈಗ ನೋಡ್ರಿ, ಸಮಸ್ತ ಬ್ರಹ್ಮಾಂಡದೊಳಗೆ ಯಾರಿಗೆ ತಿಳ್ಕೊಬೇಕಂತ ಜಿಜ್ಞಾಸೆ ಇರ್ತದಲ್ಲ, ಯಾರು ನನ್ನ ಮನುಷ್ಯ ಜನ್ಮ ಸಾರ್ಥಕ ಮಾಡ್ಕೋಬೇಕು ಅಂತ ಮನಸ್ಸು ಬರ್ತದಲ್ಲ, ಪ್ರತಿಯೊಬ್ಬರಿಗೂ ಸಾಧ್ಯ ಅದು. ನಮ್ಮೊಬ್ಬರಿಗೆ ಇವ್ರಿಗೊಬ್ಬರಿಗೆ ಅಂತಿಲ್ಲ. ಓಕೆ. ಯಾರು ಜಿಜ್ಞಾಸೆ ಬೇಕು, ಒಳಗೆ ಮುಮುಕ್ಷತ್ವ ಜಾಗೃತ ಆಗಬೇಕು, ಪ್ರಯತ್ನ ಮಾಡಬೇಕು, ಎಲ್ಲರಿಗೂ ಸಾಧ್ಯ ಅದ. ಇದ್ರಾಗೆ ಮನಃಶಾಂತಿ ಮತ್ತೊಂದರೆ ಎಲ್ಲಿವರೆಗೆ ಅವನನ್ನು ಕಾಣೋದಿಲ್ಲಲ್ಲ, ಆ ಬ್ರಹ್ಮಾಂಡ ನಾಯಕನ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಹೆಸರಿಡ್ತಾರೆ. ನಾವು ವರ್ಣನೆ ಮಾಡ್ಲಿಕ್ಕೆ ಬರೋದಿಲ್ಲ ಮನುಷ್ಯನಿಗೆ. ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಅಂತಾರೆ. ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಸಂಬೋಧನೆ ಮಾಡ್ತಾರೆ ಭಗವಂತನಿಗೆ. ಏನಂತ ಹೆಸಲಿಕ್ಕೆ ಬರ್ತದೆ ಅವಂಗೆ? ಇದೆಲ್ಲ ವಿಸ್ತಾರ ಪ್ರಪಂಚ, ಇದು ವಿಶಾಲ ಪ್ರಪಂಚ, ಇದ್ರೊಳಗಿನ ಆಗೋಗುಗಳು, ಈಗಿನ ಆಟಾಟೋಪಗಳು, ಇವೆಲ್ಲ ವಿಚಿತ್ರ ಅನಿಸ್ತದಲ್ಲ ಒಂದು ಕ್ಷಣಕಾಲ ನೋಡಿದಾಗ. ಎಷ್ಟೊಂದು ವಿಚಿತ್ರ ಅನಿಸ್ತದೆ, ವೈವಿಧ್ಯತೆ ಅಂತದ್ದು ನೋಡ್ರಿ. ಅಲ್ಲಿ ಕೂತು ಇಲ್ಲಿ ಮಾತಾಡ್ಬೋದು. ಅಲ್ಲಿ ಪುರಾಣ ಕಾಲದೊಳಗಿದ್ದು
ಅವೆಲ್ಲ ಈಗ ಬಂದು ಅಲ್ಲಿ ಕೂತು ನೋಡಿದ್ರೆ ಅವ್ರು ಅಲ್ಲಿ ಹಾಕಿತ್ತು ಹೀಗೆ ಹಾಕಿತ್ತು ಅಂತ ಸಿನಿಮಾ ತೋರಿಸಿದ್ರು. ಹಳೆ ಸಿನಿಮಾ ಒಳಗೆ ಮಾಯಾಬಜಾರ್ ಒಳಗೆ ಅಲ್ಲಿ ತೋರಿಸಿದ್ರು. ಅದ್ರ ಆವಿಷ್ಕಾರ ಅದು ಎಲ್ಲ ಆತು. ಇದ್ರ ಬಗ್ಗೆ ನಾವು ತಿಳ್ಕೊಬೇಕಲ್ಲ. ನಾನಂತ ತಿಳ್ಕೊಂಡಾಗ ಅಷ್ಟೇ ಮನಃಶಾಂತಿ ಬರ್ತದೆ ನಿಮಗೆ. ಮನಃಶಾಂತಿ ಸಲುವಾಗಿ ನೋಡ್ರಿ, ನಾನೀಗ ಹೇಳಿ ನಿಮಗೆ, ನಾನು ಯಾರೆಂದು ನಾನು ಇರಿತಾಗ ನಾನು ಇಲ್ಲದಾಗಿದ್ದೆ ಅಂತ ಹೇಳಿ. ಹೌದಲ್ಲ? ನಾನು ಇರೋದಿಲ್ಲ ಅವಾಗ, ನಾನು ಪೂರ್ಣ ಕಳ್ಕೊಂಡಾಗ ನಾನು ಇರ್ತೀನಿ. ಅದು ಮೇಲ್ನೋಟಕ್ಕೆ ಅರ್ಥ ಆಗಲ್ಲ, ಬಟ್ ಸ್ವಲ್ಪ ಯೋಚನೆ ಮಾಡಿದಾಗ ಆಗ್ತದೆ. ನಾನು ಅನ್ನೋ ಅಹಂಕಾರ ಕಳ್ಕೊಂಡಾಗ ಹೌದು, ನಾವು ಅದ್ರೊಳಗೆ ವಿಲೀನ ಆಗ್ತೀವಿ. ಇವಾಗ ನಾನು ಇರಲ್ಲ, ಆಕ್ಚುಲಿ ನಾವು ವಿಲೀನ ಆದಾಗ ಇರೋದಿಲ್ಲ. ನಾನು ಅಂತ ಏನು ತಿಳ್ಕೊಂಡ್ವಿ. ನಿಜವಾಗಿ ಹೇಳ್ಬೇಕಾದ್ರೆ ನಾನು ಯಾರು ಅಂತ ತಿಳ್ಕೊಂಡಾಗ ವಿಚಾರ ಮಾಡ್ಕೊತ ಹೋದಾಗ ನಾನು ಇಲ್ಲ, ಶೇಷ ಆಗೋಗ್ಬಿಡ್ತದೆ. ಅದು ಇದ್ದಲ್ಲೇ ಇಷ್ಟಾಗಿದೆ ಮನಃಶಾಂತಿ. ಯಾಕೆ ನಾನು ಇದ್ದಲ್ಲೇ ಶಾಂತಿ. ಈ ವಿಚಾರ ಇಲ್ಲಿ ಕಲುಷಿತ ವಾತಾವರಣ ಇದು 3 ಗುಣಗಳ ಇದು ಅಂತ ಹೇಳ್ತೀನಿ ನಾನು. ಸತ್ವ ರಜತಮ 3 ಗುಣಗಳಿಂದ. ತಮಸ್ಸು ರಾಕ್ಷಸಿ ಪ್ರವೃತ್ತಿ, ರಾಜಸಿ 2 ಕುಡಿದು ರಾಜಸಿ ಪ್ರವೃತ್ತಿ. ಸತ್ವಗುಣ ಇದ್ದದ ಶುದ್ಧ ಇರ್ತದೆ. ಆದರೆ ಇದ್ರೊಳಗೆ ಕುಡಿದ ನಂತರ ಏನಾಗ್ತದೆ, ಅದು ಕಲುಷಿತ ಆಗ್ತದೆ. ನೋಡ್ರಿ, ಇನ್ನೂ ಅದಕ್ಕೊಂದು ಉದಾಹರಣೆ ಕೊಡಬೇಕಾದ್ರೆ, ಒಮ್ಮೆ ರಾಮಕೃಷ್ಣ ಪರಮಹಂಸರ ಹತ್ರ ಹೋಗಿ ಕೇಳ್ತಾ, ಒಂದು ಉಪ್ಪಿನ ಗೊಂಬೆ ಹೋಗಿ ಕೇಳ್ತದಂತ. ಉಪ್ಪಿನಿಂದ ಬಂದದ್ದು. ಸಿಂಬಾಲಿಕ್ ಹೇಳ್ತಾರೆ. ನಾನು ಯಾರು ಅಂತ ಕೇಳ್ತ, ನೋಡಪ್ಪ ನೀವು ಹೋಗು, ಸಮುದ್ರದ ಕಡೆ ಹೋಗು, ಸಮುದ್ರದಾಗ ಮುಳುಗು ಅಂತ ತಿಳಿತದೆ ನಿಮಗೆ. ಅದು ಬಂದು ಸಮುದ್ರದಾಗ ಮುಳುಗ್ತಂದ್ರೆ ಅಸ್ತಿತ್ವ ಎಲ್ಲ ಉಳಿತದೆ. ಕರೆಕ್ಟ್. ಅವಾಗ ನಾನು ಅಂತ ಹೇಳಿ ಬರ್ತದೆ. ಈಗ ನಾವು ತಿಳ್ಕೊಂಡ್ರೆ ನಾವು ಅದ್ರ ಹೋಲಿಕೆ ಬಿಟ್ರಿ. ನಾನು ನಿಮಗೆ ಹೇಳ್ತೀನಿ, ನಾವು ಸಾಗರದಿಂದ ಬಂದು ಒಂದು ಬಿಂದು, ನೀವು ಬಿಂದು ಅಂತ ತಿಳ್ಕೊಳ್ರಿ. ಸಾಗರದಿಂದ ಬಂದಿರಿ, ಈಗ ನಿಮಗೆ ಬಿಂದು ಅಂತ ಅಂತೀವಿ ನಾವು. ಈಗ ನೀವು ಹೋಗಿ ಮತ್ತು ಬಿಂದು ಹೋಗಿ ಸಾಗರಕ್ಕೆ ಹೋಗಿರಿ, ಸಾಗರದಾಗ ಕೊಡ್ತಾ ಈಗ ನಮಗೆ ಬಿಂದು ಎಲ್ಲಿದ್ದೀನಿ ನೀನು ಅಂತ ಕೇಳಿದ್ರೆ ನೀವು ಹೇಳಲಿಕ್ಕೆ ಸಾಧ್ಯ ಏನು? ನಾನು ಸಾಗರ ಅಂತಂತೀರಿ ಅಂತಿರಲ್ಲ, ಸಾಗರ. ಬಿಂದು ಸಿದ್ಧೊಳಗೆ ಕೂತ್ ಬಿಡ್ತದೆ, ಸಾಗರ ಆಗ್ತದೆ. ಹಾಗೆ ನಾವು ಪರಮಾತ್ಮ ಆಗ್ತೀವಿ. ಆಗ್ತದೆ, ಅಲ್ಲೇ ಆಗುದು. ಏನು ಗುಣಾಕಾರ ಭಾಗಾಕಾರ ಇಲ್ಲದ್ರಾಗ ಇಷ್ಟೇ ಮೈನಸ್ ಮಾಡಿಬಿಟ್ರೆ ಸಾಕು. ಒಂದೇನಂತ ಬಂದಿವಲ್ಲ ಅದೊಂದು ಹೋಗ್ಬಿಟ್ರೆ ಮೈನಸ್ ಆಗಿಬಿಡ್ತದೆ. ಆವಾಗ ಶಾಂತಿ ಅನ್ನೋದು ಪ್ರಶ್ನೆ ಏನಿರ್ತದೆ, ಯಾವತ್ತೂ ಶಾಂತಿನೇ ಇರ್ತದೆ. ಆತ್ಮಜ್ಞಾನ ನಮಗೆ ಆಗಿಬಿಟ್ಟಂಗೆ ಅಷ್ಟೊಂದು ತಿಳ್ಕೊಂಬಿಟ್ರೆ, ನಾನೇನಂತ ತಿಳ್ಕೊಂಬಿಟ್ರೆ ಸಾಕು. ಅದು ತಿಳ್ಕೊಳ್ಳೋಕ್ಕೆ ಮನಃಶಾಂತಿ ಅನ್ನೋದು. ಆವಾಗ ಮನಃಶಾಂತಿ ಅನ್ನೋಕೆ ನೋಡ್ರಿ ಈಗ ಹೇಗಿರ್ತಂದ್ರೆ, ದೇಹ ಭಾವ ಹೋಗ್ತದೆ. ಆವಾಗ ಆತ್ಮಭಾವ ಅಷ್ಟೇ ಉಳಿತದೆ. ನಾವು ಮೊದಲೇ ಏನು ಮಾಡ್ತೀವಿ, ಮನುಷ್ಯ ಈಗ ನೀವು ಒಂದು ದೃಷ್ಟಾಂತ ಹೇಳ್ತೀನಿ. ರುಬಿಯಾ ಅಂತ ಒಬ್ಬಾಕಿ ಸಂತ ಇದ್ಲು. ಅವರು ಸಂತ ರುಬಿಯಾ. ಮುಸ್ಲಿಂ ಒಳಗೆ, ಇಸ್ಲಾಂ ಧರ್ಮದೊಳಗೆ ಸಂತಕಿ ರುಬಿಯಾ. ಆಕೆಗೆ ಮಕ್ಕಳಾಗಿರಂಗಿಲ್ಲ. ಬಹಳ ದಿವಸದ ಮ್ಯಾಗ ಒಂದು ಮಗುವಾಗಿರ್ತದೆ. ಆ ಮಗು 6 ವರ್ಷದ ಆಗ್ತದೆ. ಆಕೆ ಭಾಳ ಪ್ರೀತಿ ಅದ್ರ ಮ್ಯಾಗ. ಸರಿ, ಆಕೆ ಯಾವಾಗಲೂ ನಿತ್ಯ ಪ್ರಾರ್ಥನೆ ಮಾಡ್ತಿರ್ತಾರೆ ದೇವ್ರಿಗೆ, ಜ್ಞಾನ ಇರ್ತದೆ. ಅದು ಮಗು ಹೋಗಿ ಒಂದು ಮಳೆಗಾಲ ಬಂದಿರ್ತದೆ, ಪ್ರವಾಹ ಬಂದು ಅದು ಇದಕ್ಕೆ ಹೋಗಿರ್ತದೆ, ನದಿ ಒಳಗೆ ಬಿದ್ದು ಸತ್ತು ಬಿಡ್ತದೆ. ಎಲ್ಲ ಊರು ಜನರೆಲ್ಲ ಸೇರ್ತಾರೆ. ಸೇರಿ ಭಾಳ ದುಃಖ ವ್ಯಕ್ತಪಡ್ತಾರೆ. ಆಕೆ ಏನು ಮಾಡ್ತಾರೆ, ದುಃಖ ಪಡೋದಿಲ್ಲ. ತನ್ನ ಗಂಡ ವ್ಯಾಪಾರಕ್ಕೆ ಹೊರಗೆ ಹೋಗಿರ್ತಾನೆ. ಗಂಡಕ್ಕೆ ತಿಳಿಸ್ಬೇಕಲ್ಲ, ಏನಿಲ್ಲ ನೀವು ಅದನ್ನು ಶವ ತೊಗೊಂಡು ಹೋಗಿ ನಮ್ಮ ಮನೆ ಜಗಲಿ ಮ್ಯಾಗೆ ಇಟ್ಬಿಟ್ರಿ, ನಮ್ಮ ಮುಂದೆ ನಾನು ನೋಡ್ಕೊತೀನಿ, ನೀವು ಹೋಗ್ಬಿಡ್ರಿ ಅಂತ ಹೇಳ್ತಾಳೆ. ಆಕೆ ಹೇಳ್ತಾಳೆ, ರುಬಿಯಾ ಹೇಳ್ತಾಳೆ. ಸರಿ, ಮರು ದಿವಸ ಗಂಡ ಬರ್ತಾನೆ. ಬಂದು ಅವಾಗ ನೀರು ಕೊಡ್ತಾಳೆ, ಕೈಕಾಲು ತೊಗೋತಾನೆ, ಎಲ್ಲ ಮಾಡ್ಕೊಂಡು ಬರ್ತಾನೆ. ಊಟಕ್ಕೆ ಮೊದಲು ಊಟಕ್ಕೆ ಹಾಕ್ತಾಳೆ ಒಳಗೆ. ಆ ಶವ ಒಳಗೆ ಹೋಗಿ ಜಗಲಿಗೆ ಮ್ಯಾಗ ಮತ್ತು ಒಳಗಿನ ಇದ್ರೊಳಗೆ ಇಟ್ಟಿದ್ದಾಳೆ. ಆಕೆ ಜಗಲಿ ಮ್ಯಾಗ ಇಟ್ಟಿರ್ತಾಳೆ, ಒಳಗಿನ ಜಗಲಿ ಇರ್ತದೆ. ಅದು ತುರ್ಸೋದು ನಮಗೆ ಹೇಳೋದಿಲ್ಲ. ಮೊದಲು ಊಟ ಮಾಡ್ತಾನೆ ಗಂಡ. ಊಟ ಮಾಡಿದ ಗಂಡ ಈಗ ಹೇಳ್ತಾನೆ, ನೋಡ್ರಿ ನನಗೊಂದು ಸಮಸ್ಯೆ ಬರ್ತದೆ, ಅದಕ್ಕೆ ಉತ್ತರ ಕೊಡ್ರಿ ಅಂತ ಹೇಳ್ತಾನೆ. ಏನು ಅಂತ, ಒಂದು ವಸ್ತು ಬೇರೆದ್ರ ಕಡೆಯಿಂದ ತೊಗೊಂಬಂದಿರ್ತೀವಿ ನಾವು. ಅದು ಉಪಯೋಗ ಆದ ನಂತರ ಅವ್ರು ಕೊಟ್ಟಿರ್ತಾರೆ, ಅದು ಆಟ ಆಡ್ತೀವಿ, ಉಪಯೋಗ ಮಾಡ್ತೀವಿ, ಆನಂದ ತಗೋತೀವಿ. ಆನಂತರ ಮತ್ತೆ ಪುನಃ ಅವ್ರು ಕೇಳಲಿಕ್ಕೆ ಬರ್ತಾರೆ. ಅವಾಗ ನಾವು ಕೊಡಬೇಕು ಅಥವಾ ಏನು ಮಾಡಬೇಕು, ಇಲ್ಲ ಅನ್ಬೇಕು. ಅದೆಂಥ ಮಾತು ರೂಪಿಯ. ಅವ್ರ ವಸ್ತು ಅವ್ರಿಗೆ ಕೊಡಲಿಕ್ಕೆ ಮತ್ತು ಉಲ್ಟಾನೇ ಕೊಡಬೇಕಾದ್ರೆ ಅವ್ರಿಗೆ ಕೃತಜ್ಞತೆ ಅರ್ಪಿಸಿ ಕೊಡು. ನಿಮ್ಮಿಂದ ಉಪಕಾರ ಆಯಿತು, ಆಡಿದೆ, ಇಡೀ ದಿವಸ ನೋಡಿದೆ, ಛಂದಸ್ಪಟ್ಟೆ, ಖುಷಿಪಟ್ಟೆ. ಈಗ ನಿಮ್ಮ ವಸ್ತು ನಿಮಗೆ ಕೊಡಲಿಕ್ಕೆ ನಮ್ದು ಏನು ಗಂಟು ಹೋಗ್ತದೆ
ಅಂತ ಹೇಳಿಕೊಡು ಅಂತ ಹೇಳ್ತಾರೆ. ಆವಾಗ ಬರ್ರಿ ಇಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ರು. ತೋರಿಸ್ತಾರಲ್ಲಿ ಏನು ಅವನು ಪ್ರಜ್ಞಾವಂತ ಇರ್ತಾನೆ, ಆಕೆ ಗಂಡ ನೋಡ್ಬೇಕು, ಅವನು ಏನೇನು ಬೇಜಾರು ಅನಿಸೋಲ್ಲ ನಮಗೆ. ಆಯ್ತು ಅಂತ ತೊಗೊಂಡೋಗಿ ಹಾಕಿ ದಫನ್ ಮಾಡಿ ಬರ್ತಾನೆ ಅವನು. ನೀವು ಆವಾಗ ಕೇಳ್ತಾರೆ, ರೂಪಾಯ ನಿಮಗೆ ಏನು ಅನಿಸ್ಲಿಲ್ಲ ಇನ್ನು ಅವನ ಸತ್ತ ಬಗ್ಗೆ? ಹೇಗೆ ರೂಪಾಯ ಏನು ಮಾತಾಡ್ತೀವಿ? ಅವನು ಕೊಟ್ಟೋಸ್ತಂತೆ ಆಗಲೇ ಹೇಳ್ಬಿಟ್ಟಿಲ್ಲ ನಿಂಗೆ ನಾನು ಕೊಟ್ಟಿದ್ದ ಋಣಭಾರ ನಮಗೆ ಇಷ್ಟು ದಿವಸ ನಮಗೆ ಆಟ ಆಡ್ಲಿಕ್ಕೆ ಕೊಟ್ಟಲ್ಲ, ಅವಾಗ ನಾವು ಕೃತಜ್ಞತೆ ಇದ್ದೀನಿ. ನಾನು ನಮಗೆ ಆಟ ಆಡ್ಲಿಕ್ಕೆ ಕೊಟ್ಟಿದ್ದು ಗೊಂಬೆ ಒಂದು ತೊಗೊಂಡು ನೀನು ವಸ್ತು ನೀ ತೊಗೊಂಡ್ರೆ ನನಗೇನು ಕಟ್ಟೋದು? ಹೌದಲ್ಲ, ಅವನು ಆತ್ಮಜ್ಞಾನಿ ಆಗಿರ್ತಾನೆ. ಹಾಂ, ಮತ್ತೆ ಇರ್ತಾರೆ ಅಂಥವ್ರು ಇರ್ತಾರೆ. ಹಾಗೆ ನಾವು ದೇಹ ಭಾವ ಬಿಟ್ಬಿಟ್ರೆ ಕೊನೆಗೆ ದೇಹ ಭಾವ, ದೇಹ ನಾನಲ್ಲ ಇಷ್ಟರ ಬೋಧ ಆತಂದ್ರೆ ಮನುಷ್ಯ ಆನಂದದಿಂದ ಇರ್ತಾನೆ. ನಾನು ದೇಹ ನಾನು 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 ನಂದು ಎಷ್ಟೆಷ್ಟು ಗಾಢವಾಗಿರ್ತದೆ ಅಷ್ಟು ಶಾಂತಿ ಕದರ್ತದೆ. ಏನಿದ್ದಾಗ ದೇಹ ಭಾವ ಬಿಡೋದಂದ್ರೆ ಹೇಗೆ? ಅಖಂಡ ವಿಶ್ವಾಸ ಇರಬೇಕು ಒಬ್ಬರಲ್ಲಿ. ಭಗವಂತನಲ್ಲಿ ಹೋಗ್ತಾರೆ ಒಂದು ಸೆಲ್ಯೂಟ್ ಹೊಡಿತಾರೆ, ಗುರುಗಳಲ್ಲಿ ಹೋಗ್ತಾರೆ ಒಂದು ಸೆಲ್ಯೂಟ್ ಹೊಡಿತಾರೆ, ದೇವ್ರಿಗೆ ಹೋಗ್ತಾರೆ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಹೊರಗೆ ಪಡಬೇಕಿರದೆ ಅಂತ ಹೇಳಿದಾಗ ಅವ್ರಿಗೆ ಸ್ವಲ್ಪ ನಾವು ದಕ್ಷಿಣ ಮಾಡಿದೆ, ನಾವು ಗುರು ಇದು ಕೊಟ್ಟು ಧರ್ಮ ಮಾಡಿದೆ, ಇದು ಮಾಡಿದೆ, ಏನೂ ಮಾಡೋದಿಲ್ಲ. ಇನ್ನೇನು ಫೇಮೆ ಎಲ್ಲ ಮಣ್ಣಾಗಿ ಹೋಗ್ಬಿಡ್ತವೆ. ಕೆಲ ಕಾಲ ಆದ ನಂತರ ಇದು ನೋಡಿರಿ, ಒಂದು 100 ವರ್ಷದ ಒಳವರೆಗೆಲ್ಲ ಜಗತ್ತು ಬದುಕು ಮನುಷ್ಯನ ಜೀವನ 100 ವರ್ಷದ ಒಳಗೆ ಏನೂ ಗೊತ್ತಿರೋದಿಲ್ಲ, ಶೇಷ ಇರೋದಿಲ್ಲ. ಮಕ್ಕಳು ಫೋಟೋ ಗಿಟೋ ಇರ್ತಾವೆ, ಅವು ಜಂಗ್ ತಿಂದು ಹೋಗ್ತಾವೆ, ಬಿದ್ದು ಹೋಗ್ತಾವೆ, ಮಳೆಗೆ ಬಿದ್ದು ಹೋಗ್ತವೆ, ಪ್ರವಾಹ ಬಂದು ಹೋಗ್ತದೆ, ಯುದ್ಧದಾಗ ಹೌದಲ್ಲ, ಯುದ್ಧ ಆದಂಗೆ ಯುದ್ಧ ಕರ್ಕಾಗಿ ಹೋಗ್ಬಿಡ್ತಾವೆ. ಏನೂ ಉಳಿದಿಲ್ಲ, ಶೇಷ ಉಳಿದಿಲ್ಲ. ಉಳಿಯೋದು ಬಯಲ. ಕೊನೆಗೆ ಏನು ಹೋದರೂ ಬಯಲು ಅಂತ ಉಳಿದದು. ಬಯಲು ಯಾರಿಗೂ ಓದೋಕ್ಕೆ ಸಾಧ್ಯ ಇಲ್ಲ. ಬಯಲಿಗೆ ಏನು ಮಾಡಿದ್ರು ಇದ್ದೇ ಇರ್ತದೆ. ಕರೆಕ್ಟ್. ಹೀಗದ ಮನಃಶಾಂತಿ ಅನ್ನಕ್ಕೆ ನೀವು ದೇಹ ಬಿಟ್ಬಿಡು. ದೇಹ ನಾನಲ್ಲ. ಹಾಗೆ ಯಾರು ಏನು ಬೇಡ, ತಲೆ ಕೆಡಿಸ್ಕೊಳ್ಳೋದು ಬೇಡ. ನಿಮ್ಗೆ ಇಷ್ಟು ದೇವರಿಗೆ ಯಾವುದು ಇಷ್ಟು ದೇವ್ರಿಗೆ ನೀವು ಕಾಣ್ತೀರಿ, ಅದಕ್ಕೆ ನಾನು ಹೇಳ್ತೀನಿ, ದೇವರಿಗೆ ಹೆಸರೇ ಇಲ್ಲ. ಆದರೆ ನಾವು ಇಂಥವ್ರಿಂಥ ದೇವರು, ಆ ದೇವರು, ಇವ್ರ ದೇವರು, ಅವ್ರ ದೇವರು, ಮನೆ ದೇವರು ಇಲ್ಲ. ಜಾತಿ ಭೇದ ಅಂತ ಮೊದಲಿಲ್ಲ. ಎಲ್ಲರೂ ಮಾಡೋದು ಒಂದೇ. ಈಗ ಇಸ್ಲಾಂ ಧರ್ಮದವ್ರು ಮಾಡೋದು ದೇವ್ರಿಗೆ ದೇವ್ರಂತ ಮಾಡ್ತಾರೆ, ಅಲ್ಲ ಅಂತಾರೆ. ಕ್ರಿಶ್ಚಿಯನ್ರು ಅದು ಅಂತಾರೆ. ಈಗ ಪೇಪರ್ ಮಿಟ್ ಹೋಗ್ತೇವೆ, ಹುಡುಗರು ಇರ್ತಾವಲ್ಲ, ಮಕ್ಳು ಇರ್ತಾವೆ, ಅವ್ನು ಪೇಪರ್ ಮಿಟ್ ಕೊಡಪ್ಪ, ನಂಗೆ ಕೆಂಪು ಬೇಕು, ನಂಗೆ ಬಿಳಿ ಮತ್ತೊಬ್ಬಗೆ ಹಳದಿ ಬೇಕು ಅಂತಂತಾರೆ. ಪೇಪರ್ ಮಿಟ್ ಓಕೆ ಮಾಡ್ತಿರ್ತಾರೆ ಅಂಗಡಿ ಒಳಗೆ. ನಾವು ಹುಡುಗರಿದ್ದಾಗ ಹೋಗ್ತಿದ್ವಿ, ಅದೇ ಇಂಗ್ರೀಡಿಯೆಂಟ್ರು, ಅದೇ ಎಸೆನ್ಸು, ಬಣ್ಣ ಅಷ್ಟ ಬದಲಿ, ಆದರೆ ನಮಗೆ ಅದು ಕೆಂಪು ಅಂತ ಕೊಡು, ನನಗೆ ಹಸಿರು ಕೊಡು ಅಂತಿದ್ವಿ. ಬೆಲೆ ಅಷ್ಟೇ, ಎಲ್ಲ ಅಷ್ಟೇ ಅದು. ಕರೆಕ್ಟ್. ಅದನ್ನು ಕೊಡುವಂಥದ್ದು ಇಷ್ಟೇ ಡಿಫ್ರೆನ್ಸ್ ಅದಕ್ಕೆ. ಒಬ್ಬ ಬಂದು ನಮಗ್ ದೇವ್ಜಿ ಅಂತ ನಾನು ಉಪ್ಪು ಕೊಡೋದಂಗೆ, ಒಬ್ಬ ಬಂದು ಸಾಲ್ಟ್ ಕೊಡು ಅಂತಾನೆ, ಒಬ್ಬ ಬಂದು ಉಪ್ಪು ಕೊಡು ಅಂತಾನೆ. ಎಲ್ಲ ಒಂದಾದಲ್ಲ, ಅಂಗಡಿ ಒಂದೇ ಕೊಡ್ತಾನೆ. ಜಾತಿ ಅನ್ನೋದು ಮೂರು, ಅದು ನಾವು ಇದಕ್ಕೆ ಹೋಗೋದಿಲ್ಲ. ಜಾತಿ ಅನ್ನೋದು ಪಾಪ ಗೊತ್ತಿರೋದಿಲ್ಲ ಜನಕ್ಕೆ. ಅಜ್ಞಾನತನದೊಳಗೆ ನಾವು ಜಾತಿ ಭೇದ ಅವು ಅಂತೀವಿ. ಯಾರು ಜಾತಿ ಭೇದ? ಮನುಷ್ಯನಿಗೆ ಲಿಂಗ ಭೇದನೇ ಇಲ್ಲ. ಲಿಂಗ ಭೇದ ಒಂದೇ ಬಿಟ್ಟರೆ, ಮಾನವ ಜಾತಿ ಒಂದು ಬಿಟ್ಟರೆ ಬೇರೆ ಇಲ್ಲೇ ಇಲ್ಲ. ಅದರಿಂದ ನಾವು ಹಿಂದುಳೆ ಆಗಿರ್ತೀವಿ. ಇಲ್ಲಿ ನಮ್ಮ ದೇಶದೊಳಗೆ ಹಿಂದುಳಿದ ಕಾರಣ ಅದೇ, ಇದರಿಂದಾನೆ, ಜಾತಿ ಭೇದದಿಂದ. ಇವು ತೊಲಗಬೇಕು ಮೊದಲು. ಅಲ್ಲ, ಎಲ್ಲರೂ ಅಮೃತ ಪುತ್ರರು, ಎಲ್ಲರೂ ಅಮೃತ ಸಂತಾನ. ಅವರು ದೇವ್ರ ಸಲುವಾಗಿ ಮಾಡ್ತಾರೆ. ಕ್ರಿಶ್ಚಿಯನ್ರವರು ಜೀಸಸ್ಗೆ ದೇವರಂತ ಪ್ರಾರ್ಥನೆ ಮಾಡ್ತಾರೆ, ನಾವಾದರೂ ದೇವರಂತ ಆರಾಧನೆ ಮಾಡ್ತೀವಿ. ಆದರೆ ಒಬ್ಬೊಬ್ಬರಿಗೆ ಪೇಪರ್ ಮಿಟ್ ಹೇಳಿದ್ರೆ ನಿಮಗೆ ಈ ಪೇಪರ್ ಮಿಟ್ ಚಂದ ಇರ್ತದೆ, ಇದು ಹಳದಿ ಬೇಕು, ಕೆಂಪು ಬೇಕು ಅಂತ. ಪೇಪರ್ ಮಿಟ್ ಚೆನ್ನಾಗಿರುತ್ತೆ ಅನ್ನೋದು ಸಮಸ್ಯೆ. ಒಂದೇ ಇರ್ತದೆ ಸಕ್ರೆ, ಪ್ರತಿಯೊಂದ್ರಿಗೂ ಸಕ್ರೆದ ಮಿಠಾಯಿ ಅದು. ಗೋಚರ ಆಗಲಿಕ್ಕೆ ಬೇರೆ ಕಾಣಿಸ್ತದೆ, ಒಳಗಿರೋ ಇಂಗ್ರೀಡಿಯೆಂಟ್ ಒಂದು ಅಷ್ಟೇ ಅದು. ಅದನ್ನು ತಿಂತು ನಾವೇನು ಮಾಡಬೇಕು? ದೇಹ ನಾನಲ್ಲ, ಭಾಷೆ ಅವನಪ್ಪ ನಡೆಸೋನು, ಪ್ರಪಂಚ ನಡೆಸೋನು. ತೇನವಿನ ತೃಣಮಪಿನ ಚಲತೆ ಅಂತಂದ್ರೆ, ಒಂದು ಕೂದಲು ಕಡ್ಡಿನೂ ಅಳಗಾಡೋದಿಲ್ಲ ನೀನು ಆಜ್ಞೆ ಹೊರ್ತು ಅಂತ. ಇಷ್ಟು ಮನುಷ್ಯ ಬರಲಿ. ಈ ಮಾಡೋ ಚರಾಚರ ಶಕ್ತಿ ಒಳಗೆ ಬ್ರಹ್ಮಾಂಡ ನಾಯಕ ಒಬ್ಬ ಇದ್ದಾನಪ್ಪ, ಅವನು ಮಾಡ್ತಾನೆ. ಅವನ ಆಳ್ವಿಕೆ ಒಳಗೆ ನಾವು ನಾವೇ ಅವನ ಇದ್ದೀವಿ ಖರೆ, ಅದನ್ನು ಭಾವ ಪಡೆದಿಲ್ಲ. ಇಲ್ಲೇ ನಾವು ದ್ವೈತ ಪ್ರಪಂಚದಾಗ ಇದ್ದೀವಿ. ಕೆಲವು ಜನ ಕೇಳಿದ್ರು ನನಗೆ, ಅಲ್ರಿ ಶಂಕರಾಚಾರ್ಯರು ಅದ್ವೈತವಾದಿಗಳವರು ಒಂದೇ ಅಂತಾರೆ, ಮತ್ತು ಅದ್ವೈತವಾದಿಗಳನ್ನು ಒಂದೇ ಇರಬೇಕಲ್ಲ, ಎರಡು ಇರಬಾರ್ದು. ಅವ್ರು ದೇವಿನ ಪೂಜೆ ಮಾಡ್ತಾರಲ್ಲ, ಶಾರದಾ ಮಾತಿನ ಪ್ರತಿಷ್ಠಾಪನೆ ಮಾಡ್ಯಾರ, ಶಾರದಾ ಮಾತಿನ ಪೂಜೆ ಮಾಡ್ತಾರೆ. ಎಷ್ಟೋ ದೇವತೆಗಳಿಗೆ ಸ್ತೋತ್ರ ಪಠಣ ಮಾಡೋಕ್ಕೆ ಮಾಡಿಕೊಟ್ತಾರೆ. 108 ದೇವರಿಗೆ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದಾರೆ. ಅವರು ಅದ್ವೈತವಾದಿಗಳಲ್ಲ, ಅಹಂ ಬ್ರಹ್ಮಾಸ್ಮಿ ಹೇಳ್ಯಾರು, ನಾನೇ ಬ್ರಹ್ಮ ಅಂತ.
ಅದಕ್ಕೆ 108 ಜನ 108 ಇದು ಕಲ್ಪಿಸ್ತಾರೆ. ಅದು ಸುಳ್ಳೇನು? ಆ ಮನುಷ್ಯ ಕಂಡುಕೊಂಡಾನೆ, ಮಹಾಜ್ಞಾನಿ ಅಂತ ಬ್ರಹ್ಮಾಸ್ಮಿ ಅಂತ ಹೇಳ್ಯಾರ ಅವರು. ಅಂಥವ್ರಾದರೂ ಈ ದ್ವೈತ ಪ್ರಪಂಚದಾಗ ಅರಿವು ಇರ್ತದೆ ಅವ್ರಿಗೆ. ನಾವು ದ್ವೈತ ಪ್ರಪಂಚದೊಳಗೆ ಇದ್ದೀವಿ ಅಂತ. ಅದಕ್ಕೇನು ಮಾಡ್ತಾರೆ, ದ್ವೈತ ಪ್ರಪಂಚದೊಳಗೆ ಇಲ್ಲಿ ನಾವು ಭಕ್ತ ಆರಾಧನೆ ಮಾಡೋಕೆ ತಾಕತ್ತಷ್ಟದು. ಭಗವಂತ ವರ ಕೊಡ್ಲಿಕ್ಕೆ ಅಷ್ಟು ತಾಕತ್ತದ. ನಾವು ಭಗವಂತ ಅನ್ಲಿಕ್ಕೆ ಸಾಧ್ಯದ ಏನು? ಭಕ್ತನ ಭಗವಂತನ. ಈಗ ನಮ್ಮ ಇದುವರೆಗೆ ಆದರು ನಮ್ಮ ಗುರುವಿಗೆ ನಾ ಗುರು ಆಗಿನಿ ಅಂತ ಅನ್ಲಿಕ್ಕೆ ಬರ್ತದೇನು? ತಂದೆನೇ ಮಗನೇ. ನಾವು ಗುರುವಿನ ಪಾದ ಕೆಳಗೆ ಇರ್ತೀವಿ. ಈ ಕ್ಷಣ ಆದರೂ ಧ್ಯಾನ ತಂದ್ರೂ ಅಷ್ಟೇ. ಅದು ಇದೆಲ್ಲ ತಿಳ್ಕೊಳ್ಳೋದು ಭಾಳ ಸ್ವಲ್ಪ ಸಾಮಾನ್ಯರಿಗೆ ಸಾಧ್ಯ ಇಲ್ಲ. ಆದರೆ ದೇಹ ಭಾವ ಬಿಟ್ಬಿಟ್ರಿ ಅಂತ ನಾನು ಮಾಡ್ತೀನಿ ಮಾಡಿಸ್ತಾನೆ, ಮಾಡಿಸಿರ್ತಾನೆ. ಈ ದೇಹ ಬಿದ್ದೋಗೋದು ಕ್ಷಣಕಾಲ ನಶಿಸಿ ಹೋಗ್ತದೆ. 3 ದಿನದ ಸಂತಿ ಆತ್ಮನ ಕಾಣದ ನೀ ಕುಂತಿ ಅಂತ ಹೇಳ್ತಾರೆ. 3 ದಿನದ ಸಂತಿ ಅದು. 2 दिन का ಮೇಲ ಜಿಂದಗಿ ಅಂತ ಹೇಳ್ತಾರಲ್ಲ, 2 दिन की ಜಿಂದಗಿ ಹೇ 2 दिन का ಮೇಲ ಅಂಥೇಳಿ. ಏನೂ ತೊಗೊಂಬಂದಿಲ್ಲ, ಹೋಗುವಂದು ತೊಗೊಂಡು ಹೋಗೋದಿಲ್ಲ. ಈ ಶರೀರನ ನೀವು ಎಲ್ಲಿ ಈ ಮಧ್ಯೆ ಈ ದೇಹ ಭಾವ ಬಿಟ್ಬಿಟ್ರೆ ಮನಃಶಾಂತಿ. ಸೊ ಅದು ಕೊನೆಯದಾಗಿ ಸರ್ವಾರ್ಪಣ ಆಶ್ರಮದ ಅದರ ಮುಂದಿನ ಯೋಜನೆಗಳು ಅದ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಜನರಿಗೆ ಏನಾದರೂ ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಾ ಗುರುಗಳೇ? ಯೋಗಿ ಆತ್ಮಕತೆ ಒಳಗೆ ಯೋಗಾನಂದರು ಹೇಳ್ತಾರೆ, ನಾನು ಹಾಗೆ ಬಯಸಿದ್ದೆ ಮೊದಲು. ನಾನು ಆದ ನಂತರ ಮೌನ ಇರಬೇಕು ಅಂತ ಮಾಡಿದೆ. ಮಾತಾಡಬಾರ್ದು ನಿಮಗಿಂದ ಇರೋರಿಗೆ, ಶರೀರ ಇರೋರಿಗೆ ಮಾತಾಡೋದು ಜ್ಞಾನದ ಮ್ಯಾಗ. ಮತ್ತು ನಮ್ಮ ಗುರುಗಳು ಹೇಳಿದರು, ನಿನ್ನೊಂದಾದ್ರೆ ಆತೇನಪ್ಪ, ಬೇರೆ ಮನುಷ್ಯರಲ್ವ, ಇಷ್ಟು ಸ್ವಾರ್ಥ ಆಗಲಿ ಕೊಟ್ಟೇನು, ಇಷ್ಟೇ ತಿಳಿದು ಅಂತ. ಆಯ್ತು ರೀ ಅಂತ ಬಿಟ್ಬಿಟ್ಟೆ, ಮೌನ ಆಗಬೇಕಂತಿದ್ದೆ. ಮತ್ತು ಬರೀ ಫಲಹಾರ ತೊಗೊಂಡು ಜೀವಿಸ್ಬೇಕು ಅಂತ ಮಾಡಿದ್ದೆ. ಮತ್ತು ನಾನು ಹೇಳಿದೆ, ನಮ್ಮ ಕೈಯಿಲ್ಲ ಫಲಾರಿ ಬಾಬಾ ಶುರು ಮಾಡ್ತಾರೆ ಜನ ಅಂತಂದ್ರೆ, ಬೇಡ ಅಂತಂದೆ. ಎಲ್ಲ ಬಿಟ್ಟು ಹೆಂಗಿದ್ದಂಗೆ ಹಂಗೆ ಇರಲಿ, ಜನಕ್ಕೆ ಕೊಡೋಣ ಅಂತ ಹೇಳಿದೆ ನಾನು ಇದುವರೆಗೆ ಇದ್ದದ್ದಾದ್ರೂ ನಾನು ಎಷ್ಟೋ ಇದರಿಂದ ರಕ್ಷಣೆ ಮಾಡ್ಯಾನ ನಾವು ಈ ಶರೀರನ. ಗಂಗಾ ನದಿ ಒಳಗೆ ಹೋಗ್ತಿದ್ದೆ, ಆ ಗಂಗಾ ನದಿ ಒಳಗೆ ಕಾಳಿ ನದಿಯೊಳಗೆ ಬಂದಿತ್ತು, ಪ್ರವಾಹ ಬಂದಿತ್ತು, ಅದ್ರೊಳಗೆ ಹೋಗ್ತಿದ್ದೆ. ಆವಾಗ ತಪ್ಪಿಸಿದೆ. ಒಮ್ಮೆ ಆಕ್ಸಿಡೆಂಟ್ ಆಗ್ಲಿಕ್ಕೆ ಗದಗ ಅಡ್ಡಾಡ್ತಿದ್ದೆ ಡೈಲಿ. ಗದಗ ಹೋಗಿ ಬಂದಲ್ಲ ಬಿಕ್ಕದ ಕಟ್ಟೆ ಹತ್ರ ಆಕ್ಸಿಡೆಂಟ್ ಆಯ್ತು. 6 ಡೆತ್ ಆಗಿಬಿಟ್ರು ನಮ್ಮ ಬಸ್ನಾಗ. ಎಲ್ಲ ಕೈಕಾಲು ಮಾಡ್ಕೊಂಡ್ರು, ಎಲ್ಲ ಸಾಕಷ್ಟು ಜನ, ದೊಡ್ಡದು ಭೀಕರವಾಗಿತ್ತು. ಏನೂ ಆಗಿಲ್ಲ. ಯಾವುದೋ ಒಂದು ಕಾರಣಕ್ಕಾಗಿ ಪ್ರಭು ಇಟ್ಟಿರ್ತಾನೆ. ಈಗ ಪರೋಪಕಾರ ಸಲುವಾಗಿ, ಜನರ ಸಲುವಾಗಿ ಇಟ್ಟಿರ್ತಾನೆ. ಅವ್ರಿಗೆ ಇಲ್ಲರಿ ಈಗ ನಿಮ್ಮ ಮನೆಯೊಳಗೆ ನೀವು ನಿಮ್ದು ಹೊಟ್ಟೆ ತುಂಬಿದಂಥ ನಮ್ಮ ಕುಟುಂಬದ ಸದಸ್ಯರೆಲ್ಲ ಹೊಟ್ಟೆ ತುಂಬ ಇಲ್ಲ ಕೇಳ್ತಿರಲ್ಲ, ನೀವು ಊಟ ಮಾಡಿದ್ದೀನಿ ಅಂತ ಕೇಳಿದಾಗ ಆವಾಗ ನಿಮಗೆ ನಿಜವಾದ ಸಂತೋಷ ಅನಿಸ್ತದೆ. ನಿಮಗೆ ಬರೀ ತಿಂದರೆ ನಿಮಗೆ ಇಷ್ಟ ಆತಂದರೆ ಸಂತೋಷ ಅನಿಸಲ್ಲ. ಎಲ್ಲರೂ ಊಟ ಮಾಡಿದಾಗ, ಎಲ್ಲ ತಿಂದಾಗ ಖುಷಿ ಅನಿಸ್ತದೆ. ನಿದ್ದೆ ಬರೋದಲ್ಲಿ ಊಟ ಮಾಡಲಿಲ್ಲ ಅಂದರೆ ಮತ್ತು ಹೌದಲ್ಲ, ಅದಕ್ಕೆ ನಾವೆಲ್ಲರೂ ಖುಷಿಯಾಗಲಿ ಅಂತಂದೇವೆ. ನಾವು ನಮ್ಮ ಬಳಗ ಇದು. ಈಗ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿಗಳು ಒಂದು ಬುಕ್ಕಿಗೆ ಕೊಟ್ಟಾರ, ನೋಡಿ ಬರ್ತಾರೆ ಅವರು. ಕಾಗೆ ಒಂದು ನಗಳು ಕಂಡದೆ ಕರೆಯದೆ ಬಿಡದೆ ತನ್ನ ಬಳಗವನ್ನು ಅಂತ ಹೇಳ್ಯಾರ, ಸಂಬೋಧನೆ ಮಾಡ್ಯಾರ. ಹಂಗೆ ನಾವು ನೀವು ಬರ್ರಿಪ್ಪ, ನೀವು ಬರ್ರಿ, ನೀವು ಕೃತಾರ್ಥಾಗ್ರಿ, ನಿಮಗೂ ಸಿಗಲಿ, ನಾವು ಊಟ ಮಾಡಿದ್ದು ನಿಮಗೂ ಸಿಗಲಿ, ನಿಮ್ಮ ಆತ್ಮನ ಶಾಂತಿ ಆದ್ರೆ ನಮ್ಮ ಆತ್ಮನ ಶಾಂತಿ ಆದಂಗೆ ಅಂತ ಕರಿತಲ್ಲ. ಹಾಗೆ ನಾವು ಅವ್ರ ಸಲುವಾಗಿ ಕಟ್ಟಿಬದ್ದಿರ್ತೀವಿ. ಅವ್ರು ಬಂದರೆ ಏನದ ನಮ್ಮ ಕಂಡೀಷನ್ಸ್ ಪ್ರಕಾರ, ಕಂಡೀಷನ್ಸ್ ಏನಿಲ್ಲ ಅಂತ, ರೊಕ್ಕ ಇಲ್ಲ, ರುಚಿ ಇಲ್ಲ, ಏನು ಬೇಡ ನಮಗೆ. ನಾವು ಇರೋಷ್ಟು ದಿವಸ ಅವರು ನಮ್ಮಾಗ ಪಡ್ಕೊಳ್ಳಿ. ನಾನು ಶಿಷ್ಯರಾಗಿ ಉಳಿಲಿ, ನಾವು ಗುರುವಾಗಿ ಉಳಿದಕ್ಕೆ ಹೀಗಿಲ್ಲ. ಈ ಭಾವ ಅಲ್ಲ ನಮ್ಮದು. ಒಂದು ಈಗ ಬಂಗಾರ ಪುಟಕ್ಕೆ ಇಡ್ತಾರಲ್ಲ, ಯಾವುದು ಕಲ್ಲು, ಅದು ನಾನು ಹಾಗೆ ಬಯಸೋದಿಲ್ಲ. ಆಯಿಸ್ಕೊಂತ ಕಲ್ಲು ಅದು ಬಂಗಾರ ಪುಟಕ್ಕೆ ಹಿಡ್ತಾರೆ. ನಾನು ಆ ಪ್ರಕಾರ ಬಯಸೋದಿಲ್ಲ. ನನ್ನಂಗೆ ಆಗಬೇಕು ಪರಶುಮಣಿ. ಆ ಪರಶುಮಣಿ ಅಂತ ನೋಡ್ರಿ, ಆ ಪರಶುಮಣಿ ಒಂದು ಲೋಕ ತೆಗಿದ್ರೆ ಬಂಗಾರ ಆಗಿಬಿಡ್ತದೆ, ಅದು ಬಂಗಾರ ಆಗ್ತದೆ. ಅದು ಬೇಕಿಲ್ಲ, ನೀನು ಮತ್ತೊಬ್ಬ ಪರಶುಮಣಿ ಆಗಬೇಕು ಅಂತ ನಾ ಬಯಸ್ತೀನಿ. ನಮ್ಮಷ್ಟು ಸಿಗಲಿ ಅಂತ ನಿಮಗೆ. ಯಾರು ವೈರಿಗಳಿಲ್ಲ ನಮ್ಮಲ್ಲಿ. ಬಂದು ನಮಗೆ ಏನು ಕೆಡಕ್ಕೆ ಮಾಡಿದ್ರು ಬಯಸಿದವರು, ಕೆಡಕ್ಕೆ ಮಾಡಿದ್ರು, ಎಲ್ಲರೂ ಬಂದ್ರು, ಎಲ್ಲರೂ ನಾನು ಅಂತೀನಿ. ಅದು ನೀವು ಅಂದಿರಿ ಕೆಡಕಂತ ಬಯಸೋದಿಲ್ಲ, ನಾ ಬಯಸೋದಿಲ್ಲ. ಕೆಡಕ್ಕೆ ಯಾರಿಗೆ ಬಯಸ್ತೀರಿ ನೀವು? ಅವನೊಳಗೆ ಭಗವಂತನ ಅದಾನ. ಪ್ರತಿಯೊಂದರೊಳಗೆ 920 ಕಷ್ಟೊಳಗೆ ಅವನ ಅದಾನ. ಯಾರಿಗೂ ಒಳ್ಳೇದೇ ಬಯಸ್ತೇನೆ ಅನ್ಬೇಕಾ? ನನ್ನ ಕೈಲಿ
ನನಗೇನು ತಿಳಿದಿದ್ದು ಹೇಳಕ್ಕೆ ನಾವು ಅವ್ರು ಬೇಕಾದಾಗ ಬರಲಿ, ನಾನು ಜೀವಿತಾವಧಿ ಒಳಗೆ ನಾನು ಅಷ್ಟು ಮಾಡಿಬಿಟ್ಟಿನಿ. ಈಗಂತೂ 81 ವರ್ಷ. 81 ವರ್ಷ. ಮುಂದೆ ಈಶ್ವರ ಕೊಟ್ಟರೆ ಎಷ್ಟೇ ಸೇವೆ ಮಾಡ್ತಾರೆ, ಸೇವೆ ಮಾಡ್ತೀನಿ ಅಂತಂದ್ರೆ ಇಷ್ಟ. ನನಗೇನು ಬೇಕಾಗಿಲ್ಲ. ನಿಮಗೆ ಏನು ಹೇಳ್ದಲ್ಲ, ಈ ಪ್ರಪಂಚ ಎಲ್ಲ ಈಗ ರಾಜಕೀಯ ಒಂದೇ ಕಾರಣ ಅಲ್ಲ, ನಾನಾ ರೀತಿಯಂಥ ಇವು ಭ್ರಷ್ಟಾಚಾರ ಅವು ಇವು ಅಂತಾರಲ್ಲ, ಎಲ್ಲ ಜಗತ್ತು ನಡೆದಲ್ಲ ಒಂದೇ ಕಾರಣಕ್ಕಾಗಿ. ಯಾರು ಒಳ್ಳೆಯವರಿದ್ರು, ಎಲ್ಲರೂ ಅಮೃತಾತರು ಇದ್ದರೂ ಈಗ ಯಾಕಾಗ್ತದೆ ಅಂತ ಹೇಳಿದ್ರೆ ಅಧ್ಯಯನ ಕಾರಣ ಅಂದ್ರೆ ಅವ್ರಿಗೆ ನಾವು ಸರಿಯಾದ ಇದನ್ನು ಕೊಟ್ಟಿಲ್ಲ, ನಾಲೆಜ್, ಶಿಕ್ಷಣ ಕೊಟ್ಟಿಲ್ಲ. ಏನು ಹಳೆಯ ಕಾಲದ ಪ್ರಾಚೀನ ಕಾಲದಾಗ ಏನು ಸಂಪ್ರದಾಯ ಇತ್ತು, ಸನಾತನ ಸಂಪ್ರದಾಯ, ಅವ್ರಿಗೆ 6 ವರ್ಷ 7 ವರ್ಷ ಆದ ನಂತರ ಋಷಿಮುನಿಗಳ ಕಡೆ ಕಳಿಸಿದ್ರು, ತಪಸ್ಸಿನ ಕಡೆ ಕಳಿಸಿದ್ರು. ಅಲ್ಲೇ 12 ವರ್ಷದವರೆಗೆ ಅವರು ಆಗೋರಿಗೆ ಅವರಲ್ಲೇ ಇದ್ದಿದ್ರು. ಮೊದಲು ಆ ವಿದ್ಯೆ ಕೊಡ್ತಿದ್ರು, ಅಧ್ಯಾತ್ಮ ವಿದ್ಯೆ, ಮಂತ್ರಘೋಷ, ಯಜ್ಞ, ಯೋಗ, ಯಾವನ ಎಲ್ಲ ಮಾಡಿದ್ರು. ಜಗತ್ತಿನೊಳಗೆ ನಾಲೆಜ್ ಕೊಡ್ತಿದ್ರು ಅವ್ರಿಗೆ. ಪೂರ್ಣ ಪ್ರಬುದ್ಧರಾದ್ಮ್ಯಾಗ ತಾನು ಯಾರು ಅಂತ ತಿಳ್ಕೊಂಡ ಮ್ಯಾಗ ಹೊರಗೆ ಬಂದು ನಿಮ್ಮ ಜೀವನ ಸಾಗಿಸ್ರಿ ಅಂತ ಹೇಳ್ತಿದ್ರು. ಅದು ಬುಡ ಸಹಿತ ಇಲ್ಲ ಈಗ. ನಾನು ಭಾಳ ಪ್ರಯತ್ನ ಪಟ್ಟೆ, ಆತ್ಮಜ್ಞಾನ ಯೂನಿವರ್ಸಿಟಿ ಮಾಡ್ಬೇಕಂತ ಯೋಜನೆ ಆಯ್ತು ನಂದು. ಆತ್ಮಜ್ಞಾನ ಯೂನಿವರ್ಸಿಟಿವರೆಗೆ ಮಾಡ್ಬೇಕಂತಿತ್ತು. ಸಾಕಷ್ಟು ದುಡ್ಡಿದ್ದವರಿಗೆಲ್ಲ ಕೇಳಬೇಕು, ಮಾಡಬೇಕು ಅಂತ ಮಾಡಿದೆ, ಪ್ರಯತ್ನ ಮಾಡಿದೆ. ಯಾರೂ ಹೋಗಲಿಲ್ಲ. ಕಾಲ ಮಹಿಮೆ ಅಂತ ಸುಮ್ಮನೆ ಕೂತ್ಬಿಟ್ಟೆ. ನನ್ನ ಕೈಲಿ ಅಷ್ಟು ಹಳ್ಳಿ ಸೇವೆ ಬೇಕಾದಷ್ಟು ಮಾಡಿ ನಾನು ತಲುಪ್ತಿದ್ದೀನಿ ನಾನು. ಅದು ದೈವೇಚ್ಛೆ, ಅದು ಅವ್ರಿಗೆ ಬರಬೇಕಲ್ಲ, ಪ್ರೇರಣೆ ಬರಬೇಕಲ್ಲ. ಆತ್ಮಜ್ಞಾನ ಯೂನಿವರ್ಸಿಟಿ ಮಾಡ್ಬೇಕಂದ್ರೆ ಮೊಟ್ಟ ಮೊದಲು ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡಬೇಕು. ಆ ರೆಸಿಡೆನ್ಷಿಯಲ್ ಸ್ಕೂಲ್ನೊಳಗೆ ಯಾರು ಹೊರಗೆ ಹೊಡೆದ್ರು ನೋಡ್ರಿ. ರೆಸಿಡೆನ್ಷಿಯಲ್ ಸ್ಕೂಲ್ ಅಂದರೆ 7 ವರ್ಷ, ಯಾಕಂದರೆ ಸ್ವಲ್ಪ ಮಕ್ಕಳು ಸಣ್ಣ ಇರ್ತಾರೆ. 6 ವರ್ಷ ಅಂದರೆ 7 ವರ್ಷದ ಮಕ್ಕಳಿಗೆ ಅಲ್ಲಿ ಕರ್ಕೊಳ್ಳೋದು. ಎಲ್ಲಿವರೆಗೆ ಅವು 12 ವರ್ಷ ಆಗೋವರೆಗೆ ಅಲ್ಲೇ ಶಿಕ್ಷಣ ಕೊಡೋದು. ಆ ಶಿಕ್ಷಣ ಕೊಡೋದ್ರ ಜೊತೆಗೆ ಎಲ್ಲ ಕಲಿಸ್ತಾರಲ್ಲ ಏನು ಶಾಲಿದು, ಅದ್ರ ಜೊತೆಗೆ ಒಂದು ಆತ್ಮಜ್ಞಾನದ ಬಗ್ಗೆ ಒಂದು ವಿಷಯ ಕೊಡೋದು. ಈ ಭಗವದ್ಗೀತೆ, ರಾಮಾಯಣ, ಇವು ತತ್ವದ ಬಗ್ಗೆ ಏನದಾವಲ್ಲ ಪ್ರಮುಖವಾಗಿ ಎಲ್ಲವನ್ನೂ ಬೋಧೆ ಕೊಡೋದು ಮಕ್ಕಳಿಗೆ. ಪಾಪ ಅಂದ್ರೇನು, ಪುಣ್ಯ ಅಂದ್ರೇನು, ದೇವರಿಲ್ಲದಾನೆ, ಅಷ್ಟು ಸಣ್ಣ ಮಕ್ಕಳಿಗೂ ಕೊಟ್ಟದ ಬರೋದು ಯಾವ್ದು ಚಲೋ ಯಾವ್ದು ಕೆಟ್ಟದ್ದು ಅಂತ ಜನ ತಿರ್ಲಿಕ್ಕೆ. ಅದನ್ನು ಬೋಧನೆ ಮಾಡೋದ್ರೊಳಗೆ 6 ವರ್ಷದೊಳಗೆ 7 ವರ್ಷಕ್ಕೆ ಬಂದ್ರಂದ್ರೆ ಒಂದು 5-6 ವರ್ಷಕ್ಕೆ ಹುಡುಗರೆಲ್ಲ ತಯಾರಾಗುತ್ತೆ, ಎಷ್ಟು ನಾಲೆಜ್ ಬರ್ತದೆ ಅವ್ರಿಗೆ. ಆಮೇಲೆ ಪ್ರಬುದ್ಧ ಬಿಟ್ಬಿಡ್ಬೇಕು 12 ವರ್ಷಕ್ಕೆ. ಅವ್ರು ಬೇಕಾದ್ ಮಾಡಲಿ, ಪ್ರಪಂಚದ ಭ್ರಮಣ ಮಾಡಲಿ ಅವರು. ಹೀಗಾದರೆ ಅವರು ಹಾಗಿರ್ತದೆ ಶಿಕ್ಷಣ. ಈಗ ನಮಗೆ ನಮ್ಮದೇ ತೋಡು ಉದಾಹರಣೆ, ನನ್ನದೇ ನಾ ಅಷ್ಟು ಚಿಕ್ಕ ವಯಸ್ಸಿನಾಗೆ ನಮಗೆ ಶಾಂತಿ ಮಂತ್ರ ಎಲ್ಲ ಹೇಳ್ತಿದ್ದೆ, ಅದನ್ನು ಮಾಡ್ತಿದ್ದೆ, ಹೇಳ್ತಿದ್ದೆ. ಯಾವ್ದು ಪುಣ್ಯ ಯಾವ್ದು ಪಾಪ ನಮ್ಮ ತಾಯಿ ಕಲಿಸಿದ್ರು, ಎಲ್ಲರಿಂದ ನನ್ನ ಕಲಿಸ್ಬಿಟ್ರಿ. ಈ ಸ್ವಾವಲಂಬನದ ಪಾಠ ಕಲ್ತೀವಿ ನಮ್ಮ ತಂದೆ ಹೋಗಿದ್ದಕ್ಕೆ. ಎಲ್ಲನೂ ಇದು ಮಾಡಿಬಿಟ್ರಿ ನಾವು. ಹೀಗೆ ಈ ಮಕ್ಕಳಿಗೆಲ್ಲೇ ಸದ್ಭಾವನೆ ಬರ್ತದೆ, ಹೇಗೆ ದುಡಿಬೇಕು ಅನ್ನೋ ಪ್ರವೃತ್ತಿ ಮಾಡ್ತದೆ. ಈಗ ನಮ್ಮ ತಂದೆ ದುಡ್ದು ಹಾಕ್ತಿದ್ರು ಅಂತಂದರೆ ನಾವು ಏನು ಹಾಕಿದ್ದಿಲ್ಲ. ನಮ್ಮ ತಂದೆ ಹೋಗಿದ್ದೇ ಚಲೋ ಆದಂತೆ ನಾವು. ಎಲ್ಲರೂ ಆಸ್ತಿ ಗೀಸ್ತಿ ಇದ್ದರೆ ನಮ್ಮ ಚಲೋ ಆಯ್ತು ಆರಾಮಂತಾರಲ್ಲ ತಂದೆಗೆ. ನಾನು ನಮ್ಮ ತಂದೆಗೆ ಋಣಿ ಇದ್ದೀನಿ ಅಂತಂತೆ. ಮತ್ತು ಎಲ್ಲರಿ ಏನು ಇಲ್ಲ ಬಿಟ್ಟು ಹೋದ್ರೆ ನಿಮಗೆ ಮಾ ಬಾಪ ಮರಿಗೆ ಅವಳ ಚೋಡಗೆ ಅಂಥೇಳಿ ನೀವು ಮತ್ತು ಅವ್ರಿಗೆ ಋಣಿ ಅಂತಿಲ್ಲ. ಹೌದು, ಅವ್ರು ಋಣಿಯಾಗಿದ್ದಲ್ಲಿ ನಾವು ಇಷ್ಟಕ್ಕೆ ಬಂದ್ವಿ. ಹೇಗೆ ಮನುಷ್ಯ ಹೊಟ್ಟೆ ಪಾಡಿಗಾಗಿ ಪರಿಶ್ರಮ ಪಡಬೇಕು, ಹೇಗೆ ಕಷ್ಟಪಡಬೇಕು ಅನ್ನೋದು ಮನುಷ್ಯ ಗೊತ್ತಾಗೋದು ಅಂತ ಆ ಟೈಮ್ನಾಗ. ಮನುಷ್ಯರಿಗೆ ಏನಾಗ್ತದೆ, ಈಗ ಆಸ್ತಿ ಗಳಿಸ್ಬೇಕು, ಇಡಬೇಕು. ಆ ಹುಡುಗನ ಹೆಸರಲ್ಲಿ ಆಸ್ತಿ, ಈ ಮಗನ ಹೆಸರಲ್ಲಿ ಒಂದು ಆಸ್ತಿ, ಅವನು ಮಾಡ್ತಾರೆ. ಸ್ವಾವಲಂಬನ ಕಲಿಸೋದಿಲ್ಲ, ಸ್ವಾವಲಂಬನ ಪಾಠ ಸಿಗೋದಿಲ್ಲ, ಪರಾವಲಂಬಿ ಆಗಿಬಿಡ್ತಾರೆ ಮನುಷ್ಯರು. ಬಿಟ್ಟು ಸ್ವಾವಲಂಬನ ಪಾಠ ಕಲಿಬೇಕು, ಈಗೆಲ್ಲ ಬಿಡಬೇಕು. ಈಗ ಹುಡುಗರು ಕಲಿತ್ರೆ ಸ್ವಾವಲಂಬನ ಪಾಠ ಕಲಿಸ್ತೇವೆ, ಅಲ್ಲಿ ಎಲ್ಲ ಕಲಿಸ್ತೀವಿ. ಆತ್ಮನ ಮುಂದೆ ತಯಾರು ಮಾಡ್ತಾರೆ. ಈಗ ನೋಡ್ರಿ, ಈಗ ಆರಿಸ್ಬೇಕಾದ್ರು, ರಾಜಕಾರಣಿಗಳಿಗೆ ಆರಿಸ್ಬೇಕಾದ್ರು ಪ್ರಬುದ್ಧತೆ ಬೇಕಾಗ್ತದೆ. ಎಡಗೆ ಬಿಟ್ಟು ಕಡೆ ತೊಗೊಂಡೆ, ಕುಂಡ್ರಿಗೆ ಕರ್ಕೊಂಡೋಗಿ ಹಾಕಿದೆ. ಆ ಪಕ್ಷ ಈ ಪಕ್ಷ ಏನು ತಿಳಿತದೆ ಅವ್ರಿಗೆ? ಪಕ್ಷ ಅಂದರೆ ಏನು ಗೊತ್ತು, ಪ್ರಣಾಳಿಕೆಗಳು ಗೊತ್ತು, ಏನೂ ಗೊತ್ತಿಲ್ಲ. ಸುಮ್ಮನೆ ನಮ್ಮ ಪಕ್ಷ ಇದು ಅಂತ ಬಡ್ದಾಡ್ತಾರೆ. ಅದಕ್ಕೆ ಹಾಕ್ತೀರಿ ಇದಕ್ಕೆ ಹಾಕ್ತೀರಿ ಅಂತ ಹಾಕ್ತಾರೆ. ಮುಗಿತು. ನಮಗಿದು ಹೊಟ್ಟೆ ಸರ್, ಅದಕ್ಕೆ ನಾವು ರಾಜಕಾರಣ ಇದಕ್ಕೆ ಹೋಗೋದಿಲ್ಲ, ಹೊಟ್ಟೆ ಹೋಗೋದಿಲ್ಲ. ಅಲ್ಲ ಈಶ್ವರ ಹೆಚ್ಚೋದು ಏನು ಮಾಡ್ಬೇಕಂದ್ರೆ ಅವ್ರು ದೊಡ್ಡವರು ಇವ್ರದ್ದು ಹೆಣ್ಣರು ಅವ್ರಂತ ಹೇಳೋದಿಲ್ಲ. ರಾಜಕಾರಣದಾಗ ಹೋಗ್ಬೇಕಾದ್ರೆ ಎಲ್ಲ ಬಿಟ್ಟು ಹೋಗ್ಬೇಕಾಗ್ತದೆ. ಅಲ್ಲೂ ಶೂನ್ಯ ಆಗ ಹೋಗ್ಬೇಕು ಅಂತಾರೆ. ಯೋಗಿ ಸುರೇಂದ್ರಾನಂದ ಹಂಸ ಅವ್ರ ಜೊತೆಗೆ ಸಾಕಷ್ಟು ವಿಚಾರಗಳು ಮಾತಾಡಿದ್ವಿ. ಅವರ ಮುಂದಿನ ಯೋಜನೆಗಳ ಬಗ್ಗೆ ಕೂಡ ಮಾತಾಡಿದ್ವಿ. ಧಾರವಾಡದಲ್ಲಿ ಅವರ ಆಶ್ರಮ ಇದೆ, ಸರ್ವಾರ್ಪಣ ಆಶ್ರಮ ಅಂತ.
ಅದರ ಡೀಟೇಲ್ಸ್ ನಾನು ಕಮ್ಯುನಿಟಿ ಪೇಜಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಮತ್ತು ಅವ್ರ ಪುಸ್ತಕಗಳಿದೆ, 4 ಪುಸ್ತಕಗಳನ್ನ ಬರೆದಿದ್ದಾರೆ ಅವರು. ಆ ಪುಸ್ತಕಗಳ ಲಿಂಕ್ಗಳನ್ನ ಕೂಡ ನಾನು ಕಮ್ಯುನಿಟಿ ಪೇಜಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಆಸಕ್ತಿ ದಯವಿಟ್ಟು ಕೊಂಡು ಓದಿ ಅಂತ ನಾನು ಈ ಮೂಲಕ ಕೇಳಿಕೊಳ್ತೀನಿ. ಮತ್ತು ನಮ್ಮ ಜೊತೆಗೆ ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿ ಸುಮಾರು ಜನ ಸ್ಪಿರಿಚುವಲಿ ಇನ್ಕ್ಲೈನ್ಡ್ ಇದ್ದಾರೆ, ತುಂಬ ಇದ್ರ ಬಗ್ಗೆ ನೋಡ್ತಾರೆ. ಹೀಗಾಗಿ ನಮಗೆ ಈ ಥರ ನಿಮ್ಮ ಥರ ವ್ಯಕ್ತಿಗಳು ಬರ್ತಾನೆ ಇರ್ತಾರೆ, ನಮ್ಮ ಒಂದು ಸೌಭಾಗ್ಯ ಅಂತ ನನಗನ್ಸುತ್ತೆ. ಆಮೇಲೆ ಕೊನೆಯದಾಗಿ ನಾನು ನಿಮ್ಮ ಒಂದು ಆರೋಗ್ಯದ ಗುಟ್ಟು ಏನಾದರೂ ಹೇಳ್ಬೋದಾ ನೀವು? ಇಲ್ಲ, ನೀವು ಯು ಆರ್ ವೆರಿ ಹೆಲ್ದಿ ಆ್ಯಂಡ್ ಏನೋ ವೆರಿ ಇದು ಆರೋಗ್ಯದ ಗುಟ್ಟು ಏನು ಪ್ರಶ್ನೆ ಇಲ್ಲ ರೀ. ಆಹಾರ ವಿಹಾರದೊಳಗೆ ಸ್ವಲ್ಪ ಎಲ್ಲ ತಿಂತೀವಿ, ನಾವು ಊಟ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಅದು ಎಲ್ಲಕ್ಕಿಂತ ನಮ್ಮ ಮನಸ್ಸು ಆರೋಗ್ಯವಾಗಿ ಇಟ್ಕೋಬೇಕು. ನನ್ನ ದಟ್ಟಿ ಕೇಳಿದ್ಮ್ಯಾಗ ನೀವು ಹೇಳ್ತೀನಿ, ನಾನು ಆಹಾರ ವಿಹಾರದೊಳಗೆ ಇಂಥ ಹೆಚ್ಚಿಗೆ ಮನಸ್ಸಿನ ಆರೋಗ್ಯ ಸರಿ ಇರಬೇಕು. ಓಕೆ, ಮನಸ್ಸು ದುರ್ಬಲ ಆಗಬಾರ್ದು. ಕರೆಕ್ಟ್. ಏನು ರೀ, ಈಗ ನಾವು ಒಂದು ಕಡೆ ಬರ್ತೀನಿ, ಮನವು ದುರ್ಬಲವೆಂದು ದೂರೋದು ನೀನೇಕೆ, ಬಲವುಳ್ಳ ವಿವೇಕವು ನೀನದವುದಲ್ಲವೇ ಅಂತ ಹೇಳಿದೆ. ಮನಸ್ಸು ಆರೋಗ್ಯದಿಂದ ಇದ್ದರೆ ಸಾಕು. ಮನಸ್ಸಿನ ಆರೋಗ್ಯದಿಂದ ನಾನು ನಾನು ಕರೆಕ್ಟ್. ಇಲ್ಲ ತಿನ್ನಕೊಡ್ಲಿಕ್ಕೆ ಎಲ್ಲವೂ ನಾವು ಎಲ್ಲ ಊಟ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಅದೊಂದು ಬಿಟ್ಟು ಮಾಂಸಾಹಾರ ಮದ್ಯಪಾನ ಬಿಟ್ಟು ಎಲ್ಲ ಸೇವನೆ ಮಾಡ್ತೀನಿ, ಎಲ್ಲ ಖಾರ ಉಂಟು ಎಲ್ಲ ತಿಂತೀನಿ. ಏನು ಅದಕ್ಕೆ ಬಾಧೆ ಇರೋದಿಲ್ಲ. ಮನಸ್ಸಿನ ನಿಯಂತ್ರಣ ತೊಗೊಂಡ್ರೆ ಮನುಷ್ಯನಿಗಿಂತ ಆರೋಗ್ಯ ದೊಡ್ಡದಲ್ಲ. ಅದಕ್ಕೆ ಚಿಂತೆ ಮುಪ್ಪು ಸಂತೋಷವೇ ಯವನ ಅಂತ ಹೇಳ್ತಾರಲ್ಲ, ಹಾಗೆ. ಸೊ ಚಿಂತೆ ಮುಪ್ಪು ಸಂತೋಷವೇ ಯೌವನ. ಸೊ ಸಂತೋಷದಿಂದ ಇರಬೇಕು. ಹೌದು, ಆನಂದ ಇರಬೇಕು. ಇಷ್ಟು ದೊಡ್ಡ ಆಡಂಬಲದ ಪ್ರಪಂಚದೊಳಗೆ ಕೊಟ್ಟಾನ ಭಗವಂತ, ಕೊಟ್ಟಾನ ನೋಡಬೇಕು, ಖುಷಿ ಪಡಬೇಕು. ಖುಷಿ ಪಡ್ಲಿಕ್ಕೆ ಬಂದೀವಿ ಆನಂದದಿಂದ. ಆನಂದದಿಂದ ಇದ್ದು ಆನಂದದೊಳಗೆ ಹೋಗ್ಬೇಕಾಗಿಲ್ಲ. ದುಃಖ ಯಾಕೆ ಪಡಬೇಕು? ಎಕ್ಸಾಕ್ಟ್ಲಿ. ದುಃಖದಿಂದ ಏನಾಗಿಲ್ಲ, ಮನುಷ್ಯ ಏನೂ ಲಾಭ ಇಲ್ಲ. ಅದನ್ನು ಮುಪ್ಪು ಮಾಡಿಬಿಡ್ತಾರೆ ಮನುಷ್ಯಗೆ. ಅರ್ಧ ಜನ ಎಲ್ಲ ಮಾಡ್ತಾರೆ, ಹೆದರಿತ್ತು ಚಿಂತೆಯಿಂದ ಮುಪ್ಪು ಮಾಡ್ತಾರೆ. ಈಗ ಯಮಧರ್ಮರಾಜ ಅವನ ಭಟ್ರಿಗೆ ಕಳಿಸಿದಂತೆ, ಒಬ್ಬನು ತುಂಬಿ ಬಂದಿತ್ತು, ಅವನು ಹೇಳ್ಕೊಂಬಂದ್ರಿ ಇವತ್ತು ಸಾಯ್ಬೇಕಾಗಿದ್ದವ, ಅವನ್ನ ಯಮಲೋಕಕ್ಕೆ ತೊಗೊಂಬರ್ರಿ ಅಂತ ಕಳಿಸ್ತಾನೆ ದೂತರಿಗೆ. ದೂತರು ಬಂದು ಅವನ್ನ ತೊಗೋತಿರ್ತಾರೆ. ದೂತರು ಬಂದು ದೂತನ ಹಿಂದೆ ಒಂದು 100 ಜನ ಬಂದಿರ್ತಾರೆ. ಅಲ್ಲೋ ನಾನು ಒಬ್ಬವನ್ನ ಕರ್ಕೊಂಬ ಅಂತ ಹೇಳೀನಿ, ಮತ್ತು ಅವ್ರಿಗೆ ನೀವು 100 ಜನ ಕರ್ಕೊಂಬಂದಿಲ್ಲ, ಅವ್ರಿಗೆಲ್ಲ ಯಾಕೆ ಕರ್ಕೊಂಬಂದಿದ್ದೀವಿ ಅಂತ. ಅವ್ರು ಸಾವಿಲ್ಲ ಇನ್ನೂ ಅಂತ. ಇಲ್ಲ, ಸಾವಿಲ್ಲ ಖರೆ, ಆದರೆ ಇವನು ಹೇಳ್ಕೊಂಡು ಹೋಗೋದು, ನೀವು ಸಾವು ನೋಡಿ ಅವ್ರ ಅರ್ಧ ನೋಡಿ ಎದೆ ಹೊಡ್ಕೊಂಡು ಅವರೇ ಸತ್ತು ಬಿಟ್ರು ಅಂತ ಹೇಳ್ತಾನೆ. ಓಕೆ, ಅವ್ರಿಗೆ ತಾವಾಗೆ ಸತ್ರು. ಓಕೆ, ನಮಗೂ ಯಮ ಬರ್ತಾನಲ್ಲ ಅಂಥೇಳಿ ಇನ್ನೂ ಬರೋದಕ್ಕಿಂತ ಮೊದಲೇ ಹೆದರಿ ಸತ್ಬಿಟ್ರು ಅಂತ. ಅಂದ್ರೆ ಮತ್ತೆ ಅದು ಇಷ್ಟೇ ಹೆದರಿ ಸಾಯ್ತಾನೆ ಮನುಷ್ಯ. ಗೊತ್ತಾಯ್ತು. ಹಾಗೆ ಈ ಚಿಂತೆಯೊಳಗೆ ಚಿಂತೆ ಮುಪ್ಪು ಸಂತೋಷವೇ ಅವನ. ಸೊ ಸಂತೋಷದಿಂದ ಇರಿ, ಯೌವನದಿಂದ ಇರಿ ಅಂತ ಹೇಳ್ತಾ ಇದ್ರು ಯೋಗಿ ಸುರೇಂದ್ರಾನಂದ ಹಂಸ. ಅವ್ರ ಜೊತೆಗೆ ಸಾಕಷ್ಟು ವಿಚಾರಗಳು ಮಾತಾಡಿದ್ದೀನಿ. ಗೌರಿ ಶಕ್ಕಿ ಸ್ಟುಡಿಯೋಗೆ ಧಾರವಾಡದಿಂದ ಅವರ ಇಲ್ಲಿ ಬೆಂಗಳೂರಿಗೆ ಬಂದು ಉಳ್ಕೊಂಡಿದ್ರು. ಇಲ್ಲಿ ನಮ್ಮ ಸ್ಟುಡಿಯೋಗೆ ಬಂದು ನಮ್ಮ ಜೊತೆಗೆ ಇಷ್ಟೊತ್ತು ಮಾತಾಡಿದ್ದಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಸರ್, ತುಂಬ ಥ್ಯಾಂಕ್ ಯು ನಿಮಗೆ, ತುಂಬ ಧನ್ಯವಾದ. ಸೊ ಸ್ನೇಹಿತರೆ, ಇದು ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ಯೋಗಿ ಸುರೇಂದ್ರಾನಂದ ಹಂಸ ಅವರೊಂದಿಗಿನ 5 ಎಪಿಸೋಡ್ಗಳ ಸರಣಿಯನ್ನು ನೀವು ನೋಡಿದ್ರಿ. ಅಕಸ್ಮಾತ್ ನೀವು ಮುಂಚಿನ 4 ಎಪಿಸೋಡ್ಗಳನ್ನ ನೋಡಿಲ್ಲ ಅಂತಂದ್ರೆ ದಯವಿಟ್ಟು ಅದನ್ನು ನೋಡಿ 5ನೇ ಎಪಿಸೋಡನ್ನು ನೋಡಿ. ಮತ್ತು ಇದೆಲ್ಲವನ್ನೂ ಸೇರಿ ಕೂಡ ನಾವು ಒಂದು ಫುಲ್ ಎಪಿಸೋಡ್ ಮಾಡಿ ಭಾನುವಾರ ನಾವು ಅಪ್ಲೋಡ್ ಮಾಡಿರ್ತೀವಿ. ಅಕಸ್ಮಾತ್ ನೀವು ಲೇಟಾಗಿ ನೋಡ್ತಾ ಇದ್ದರೆ 5 ಎಪಿಸೋಡ್ಗಳನ್ನ ಸೇರಿ ಮಾಡಿರುವಂಥ ಎಪಿಸೋಡನ್ನು ಕೂಡ ನೀವು ನೋಡಬಹುದು ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಇದರಲ್ಲಿ ಸಾಕಷ್ಟು ವಿಚಾರಗಳನ್ನ ಕವರ್ ಮಾಡಿದ್ದೀವಿ ನಾವು. ಈ ವಿಚಾರಗಳ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ದರೆ ನೀವು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅನಿಸಿಕೆಗಳಿದ್ದರೆ ಅದನ್ನು ಕೂಡ ತಿಳಿಸಿ. ಜೊತೆಗೆ ಅವರ ಪುಸ್ತಕಗಳನ್ನ ಖರೀದಿ ಮಾಡಬೇಕಂದ್ರೆ ಅದನ್ನು ಕೂಡ ನಾವು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀವಿ, ಆನ್ಲೈನ್ ಲಿಂಕ್, ಅದನ್ನು ಕೂಡ ತಾವು ನೋಡಬಹುದು ಅಂತ ಹೇಳ್ತಾ, ಜೊತೆಗೆ ಯೋಗಿ ಸುರೇಂದ್ರಾನಂದ ಹಂಸ ಅವ್ರನ್ನ ಸಂಪರ್ಕಿಸಬೇಕಂದ್ರೆ ಅವರ ಒಂದು ಫೋನ್ ನಂಬರ್ ಕೂಡ ಹಾಕಿರ್ತೀವಿ, ನೀವು ಅವ್ರನ್ನ ಭೇಟಿಯಾಗಬಹುದು, ಮಾತಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಮಾನಸ ಸರೋವರ ಕಾರ್ಯಕ್ರಮ. ನಮಸ್ಕಾರ.